ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಟ್ರಸ್ಟ್ ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ 10ನೇ ಸಮ್ಮೇಳನ, ಕೆಂಪೇಗೌಡ ಕರ್ನಾಟಕ ಸಾಂಸ್ಕೃತಿಕ ಉತ್ಸವ ಜೊತೆಗೆ ಬೇಲೂರು ಕೃಷ್ಣಮೂರ್ತಿಯವರ 4 ನಾಟಕಗಳ ನಾಟಕೋತ್ಸವದ 4ನೇ ದಿನ ಮತ್ತು ಕೊನೆಯ ದಿನದ ಈ ದಿನದ ನಾಟಕ ಇದೀಗ ಆರಂಭವಾಗುತ್ತೆ. ನಾಟಕ ತ್ಯಾಗಿ, ನಿರ್ದೇಶನ ಎಸ್ ಶಿವಕುಮಾರ್ ಅವರು, ರಚನೆ ಬೇಲೂರು ಕೃಷ್ಣಮೂರ್ತಿ ಅವರು. ನೋಡೋಣ ಈಗ ನಾಟಕ ತ್ಯಾಗಿ.
ನನಗೆ ಒಬ್ಬರೇ ಅಂದರೆ ತುಂಬ ಇಷ್ಟ. ಅದನ್ನೇ ಇಷ್ಟೊತ್ತಿಗೆ ಪೋಸ್ಟಪ್ಪ ಬರ್ತಾ ಇದ್ದ. ಬರ್ಲಿಲ್ವಲ್ಲ ನಮ್ಮನೆ ಹತ್ರ ಒಂದು ಕಾಗದ ಪೋಸ್ಟ್ ಆಫೀಸ್ಗಳಲ್ಲಿ ಪೋಸ್ಟ್ ಮ್ಯಾನ್ಗಳು ಬರ್ತಾರೆ. ಯಾರೋ ಮನೆ ಕೊಡೋದು ಇನ್ಯಾರೋ ಮನೆ ಕೊಡ್ತಾರೆ. ನಾನು ಈ ಬಿಲ್ಡಿಂಗ್ ಹೊಸದಾಗಿ ಬಂದವನು, ನನಗೆ ಗೊತ್ತಿಲ್ಲ. ನನ್ನ ಮನೆ ಕಾಂಪೌಂಡಲ್ಲಿ ಹಾಕಿದ್ರು ಇದನ್ನ. ಅದಕ್ಕೋಸ್ಕರ ಬಿಲ್ಡಿ ಅಂತ ಗೊತ್ತಾಯ್ತು. ಒಂದೇ ಸಹಾಯ ಮಾಡ್ತೀಯ? ನಾನು ಓದಕ್ಕೆ ಬರಲ್ಲ. ಏನು ಒಬ್ಬ ದಾತ ಓದ್ಲೇಬಾ? ಅದೊಂದು ಅಫೆನ್ಸ್. ಇನ್ನೊಂದು ನೀನು ಗಾತ ಓದ್ತಾ ಪ್ರತಿ ನಿಂತಿದ್ವಿ ನನ್ನ ಮನೆ ಕೆಲಸ ಮಾಡಿದ್ಯಾ? ಓದಿಸ್ಬಾರ್ದು. ಅವನು ಪ್ರಯಾಣ ಮಾಡಿ
ಒಂದೋರ್ ಎದುರಿಗೆ ನನ್ನ ಅನ್ನ ಕರಿಬೇಡ. ಏನು ಗೊತ್ತೇನೋ ಇದು ಅವತಾರನೋ ತಂಗಿ ಅವಮಾನ ಆಗ್ತದೆ. ಇದು ನಿನ್ ಮನೆ ಏನು ಒಳಗ ನೀನು ಉಂಟು ತಾವರೆ ಕಮಲದ ಹಾಗೆ ಮನೆಯನ್ನು ನೀನು ತಿರಿಯ ಮನೆ ನೋಡಿದ್ರೆ ಈಗ ನಿನ್ ತಂಗಿ ಅಂತೀಯ ಒಳ್ಳೆ ಕೋಲಿ ಹೇಳ್ತಾರ ಇದ್ದಾರೆ ನಾವು ನಿಮ್ ಮಣ್ಣ ಅಂತೀಯ ಭಿಕ್ಷೆಗಳಂತರ ಇದ್ದಾನೆ. ಇವ್ರಿಗೂ ನಿನ್ಗೂ ಸಂಬಂಧ ಅಂದ್ರೆ ಯಾವುದೇ ಕಾರಣ ನಾನಂತೂ ಒಪ್ಪಾಗಿಲ್ಲ. ಇವರನ್ನ ನೀನು ಹೇಳ್ತಂದ್ರೆ ನಿನ್ನ ಅನಾಮಯಾಗಿ ಬೀದಿ ಬರೋದು ಯಾಕೋ ಮಾಡ ಹೋಗ್ಬಿಟ್ಟೆ ಅಂತಾರಲ್ಲ ಯಾಕೆ ಆನಂದಿದೆ ಅಲ್ಲ ಅವ್ನು ಡಾಕ್ಟರ್ ಅಲ್ಲ ಮಿನಿಸ್ಟರ್ ಆದ್ರೂ ಅವ್ನು ನನ್ನ ತಮ್ಮ ನನಗಿಂತ ದೊಡ್ಡದಿರ್ಬೋದು ನನಗಿಂತ ಚಿಕ್ಕವನೇ. ಅದು ಸರಿ ಈ ರೀತಿ ಕಣ್ಣು ಸಂಸಾರಕ್ಕೆ ಬೆಂಕಿ ಹಚ್ಚಿ ಉರಿಯೋ ಬೆಂಕಿ ಭಗವದ್ಗೀತೆ ಓದಿದ್ದೀರಲ್ಲ ಯಾರು ಗೊತ್ತಾಗಲಿಲ್ಲ. ರಾಮು ಯಾರು ಎದುರು ನಿಂತ್ಕೊಂಡು ಮಾತಾಡೋದು ಪ್ರಜ್ಞೆ ನಿಮ್ಗಿದೇನೋ? ಇವತ್ತು ನನಗೆ ಈ ಕೆಲಸ ಸಿಗಬೇಕಾದ್ರೆ ಇವಾಗ ನನಗೆ ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ ಯಾರ ಕಾರಣ ಅಂತ ಬಹಳ ಮೃದು ಸ್ವಭಾವ. ಸ್ಟೇಟಸ್ ಏನಂತ ಗೊತ್ತಿಲ್ಲ. ಇವನು ಗೊತ್ತಿಲ್ಲದೆ ರಾಜಕಾರಣಿನೇ ಇಲ್ಲ. ಈ ನಮ್ಮ ಭಾರತದಲ್ಲಿರೋ ಬಹಳ ಮುಖ್ಯವಾದಂತಹ ಜೋಬ್ನಲ್ಲಿ ಅವನೇನೋ ಮಾತಾಡೋದಕ್ಕೆ ನಿನಗೆ ಜ್ಞಾನ ಇಲ್ಲ. ಇನ್ನೊಂದ್ಸಲ ಅವನು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ನಾವು ಯಾರು ಮತ್ತೊಬ್ಬರನ್ನ ನಂಬ್ಕೊಂಡು ಯಾವ ಕೆಲಸನೂ ಮಾಡಕ್ ಹೋಗ್ಬಾರ್ದು. ಹಾಗೂ ಒಂದು ವೇಳೆ ಏನಾದರೂ ನಂಬ್ಕೊಂಡು ಹೋದ್ರೆ ನೀರಿನ ಮೇಲಿರೋ ಕುಳ್ಳೆ ನಂಬ್ಕೊಂಡು ಈಜಲಿಕ್ಕೆ ಸ್ವಂತ ಬುದ್ಧಿ ಇಲ್ಲ. ಇನ್ನೊಬ್ರು ಹೇಳಿದನ್ನು ಕೇಳ್ಕೊಂಡು ಬದುಕುವಂತ ಮನುಷ್ಯ ಅಂತ ನೀನು ಮಾತಾಡ್ತಾನ. ಯಾರಿಗೆ ನೀವು ಇಂಗ್ಲಿಷ್ನಲ್ಲಿ ಬಿಡ್ತಾ ಇರೋದು ನನಗ ನೋಡ್ರಿ, ನೀವು ಇಂಗ್ಲಿಷ್ ಕಲ್ತಿರ್ಬೋದು, ನಾನು ಅಪ್ಪಟ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಯಾರು ನನಗೆ ಗೊತ್ತಿಲ್ಲ. ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗ್ತಿರೋ ಇಲ್ಲ ಈ ಮನೆಯಲ್ಲಿ ಈ ಆಸ್ತಿನಲ್ಲಿ ನೀನು ಹೇಗೆ ಪಾಲ್ಗಾರಿಕೆ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ಅವನೇನು ನೀನು ಮನೆ ಬಿಟ್ಟು ಹೋಗುತ್ತ ಹೇಳೋದು? ಅವರು ಈ ಮನೆಗೆ ಸಂಬಂಧಪಟ್ಟರು. ಅವನ ಆ ರೀತಿ ಮಾತಾಡಬೇಡ. ಹೌದು, ನಿನ್ನ ಮುಂದೆ ಪುರಾಣ ಹೇಳ್ತಾ ಇದ್ದೀನಿ. ಇಷ್ಟು ಒಳ್ಳೇದು ನನ್ನ ಸ್ಥಿತಿ ಅರ್ಥ ಮಾಡ್ಕೊಂಡಿದ್ದು ಕೂಡ ಇವತ್ತು ತಂಗಿನ ಕೊಟ್ಟು ನನಗೆ ಮದುವೆ ಮಾಡಬೇಕು ಅಂತಿದೆ. ನಾನು ಕೂಡ ಈ ತಂಗಿನ ಬಹಳ ಇಷ್ಟಪಟ್ಟಿದ್ದೀನಿ. ಸುಳ್ಳೆ ನನಗಾಗ್ಬೇಕಂತೀನಿ. ಅಪ್ಪ ಅಮ್ಮ ಸಾಯಕ ಭಾಷೆ ಕೊಟ್ಟರು ಮದುವೆ ಮಾಡಿದೆ ಅಂತ ಮಾತು ಕೊಟ್ಟಾಗ ಆ ಮಾತೇನಾಯ್ತು ಅನ್ನೋದ ಆ ಮಾತೇನಾಯ್ತು ಮಾತು ಅಪ್ಪ ಅಮ್ಮ ಸತ್ತಾಗಿದೆ, ಅವ್ರ ಜೊತೆಗೆ ಅದನ್ನು ಸಮಾಧಿ ಆಗ ಅಪ್ಪ ಹಾಗೆ ನಾನು ಬರ ಅಂತ ನಾನು ಹೋಗಿ ನನ್ಗೆ ಏನ ಮೃದುವಾದಂತಹ ಮನಸ್ಸು ರಾಜ. ಇವನ್ನ ನಾನು ಮಾಡ್ಕೊಟ್ಟಿದ್ದೀನಿ, ಇವ್ರ ತಂಗಿ ಕೂಡ ಮಾಡ್ಕೊಟ್ಟಿದ್ದೀನಿ. ಇವಾಗ ಬೆಲೆ ಇಲ್ಲ ಆಗಿದ್ರೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ಮದುವೆ ಅಂದ್ರೆ ಮಕ್ಕಳ ತಾಲೂಕರು ಒಂದೇ ಒಂದು ಸಾರಿ ನಡೆಯೋ ಶುಭ ಕಾರ್ಯ ಕಣ್ಣೋ ಶುಭ ಕಾರ್ಯ. ನಮ್ಮನೆಗೆ ಸೇರೋ ಹೆಣ್ಣು ನಮ್ಮಪ್ಪ ಅಮ್ಮ ತಾತ ಮುತ್ತಾತ ಘನತೆ ಗೌರವ ಉಳಿಸುವಂತ ಜಂಟ ಆಗಿರ್ಬೇಕು.
ಇದು ಅಮೃತ. ಯಾರು ಇನ್ನು ಮುಂದೆ ಗೊತ್ತಿರೋ ಇನ್ನ ನೋಡ್ರೆ ಅದು ಮನೆ ಆಗ್ತದೆ, ಮನೆ ಆಗ್ತದೆ. ನನ್ನ ತಂಗಿನೇ ಮದುವೆ ಮಾಡ್ತೀನಿ ಅಂತ ಅವಳಿಗೆ ಆಸೆ ಹುಡ್ತಿ ಅವಳ ಜೊತೆ ಸಂವಾದ ಮಾಡ್ಕೊಂಡು ಆ ಪಾರ್ಕ್ ಈ ಪಾರ್ಕ್ ಅಂತ ಸುತ್ಕೊಂಡು ಆ ಥಿಯೇಟ್ರು ಈ ಥಿಯೇಟ್ರು ಅಂತ ಪಿಕ್ಚರ್ ನೋಡ್ಕೊಂಡು ಊರೂರೆಲ್ಲ ಸುತ್ತಿ ಅವ್ರಿಗೆ ಆಸೆ ಹೊಡಿಸ್ಬಿಟ್ರಲ್ಲ. ನಿಮ್ಮ ತಂಗಿ ಮಾಡಿದ್ದೇನೆ ನಿಮ್ಮ ತಂಗಿನೇ ಮದುವೆ ಮಾಡ್ಕೊಳ್ಳೋದು. ಯಾವ ಪಾರ್ಕ್ ಸುತ್ತಿದ್ರೇನು, ಯಾವ ಹೋಟೆಲ್ ಹೋಗಿದ್ರೇನು, ಯಾವ ಸಿನಿಮಾಗೆ ಹೋಗಿದ್ರೇನು, ನಿಮ್ಮ ತಂಗಿನೇ ನನ್ನ ಜೀವನ. ನೀವು ನೋಡಿದ್ರೆ ಒಳ್ಳೆ ತೀರ್ಥರ ಆಡ್ತಾರೆ, ಸೂಪರ್ ತರ ಆಡ್ತಾರೆ, ಸೂಪರ್ ತರ ಆಡ್ತಾರೆ. ಈ ಮನೆ ಬಂದು ನನ್ನ ತಂಗಿ ಹೇಗೆ ಮಾಡ್ತಾರೆ. ಗೊತ್ತಿದೆ ಸಿಕ್ಕಾಪಟ್ಟೆ ಗೊತ್ತಿದೆ. ಯಾರು ಏನ್ ಹೇಳಿ ಯಾರು ಏನ್ ಮಾಡ್ಲಿ, ಈ ಮದುವೆ ಆಗಕ್ಕೆ ನಾವು ಬಿಡಲ್ಲ. ಯಾವ ಗಂಡೆ ನಾಯಕನ ಅಪ್ಪಣೆ ನನಗೆ ಬೇಕಾಗಿಲ್ಲ. ನಾನು ಮದುವೆ ಮಾಡ್ಕೊಳ್ತೀನಿ, ಮಾತು ಕೊಟ್ಟಿದ್ದೀನಿ ಅಷ್ಟೇ. ಯಾವ ಒಳ್ಳೆ ಸತ್ತು ಅಷ್ಟೇ ಹೆಣ್ಣಾದ್ರೂ ಸಹ ಮದುವೆ ಮುಂಚೆನೆ ಆಡ್ಬಾರ್ದೆ ಆಟನೆಲ್ಲ ಆಡಿ ಒಂದು ಹುಡುಗರಿಗೆ ಸುತ್ತುತ್ತಾ ಅವಳೆ ಅಂದ್ರೆ ಅವಳು ಕೂಡ ನೃತ್ಯ ಒಂದು ಸರಿ ಇಲ್ಲ. ನನಗೆ ಇದೆಲ್ಲ ನೋಡಿದ್ರೆ ಅವಳು ನೀತಿ ಕೆಟ್ಟೋಳಾಗಿಲ್ಲ.
ಯಾರೋ ಮದುವೆ ಮಾಡಿಸ್ಕೊಟ್ಟಿದ್ರು, ಮದುವೆ ಅವ್ನು ಯಾರು ಹೇಳು? ನನ್ನ ತಮ್ಮ. ಒಂದು ಸಿಗರೇಟ್ ಸಮಾಚಾರ ಬಂದಿದೆ ಕಣ. ಈ ಸಿಗರೇಟ್ ಒಂದು ಸಮಾಚಾರ ಐತೆ ಅಂತ ಹೀಗೆ ಗೊತ್ತಾಗಿತ್ತು. ದಣಿಯವರ ಅದನ್ನ ಸಿಗರೇಟ್ ಸಮಾಚಾರ ಅಂದ್ರಲ್ಲ, ಅಯ್ಯೋ ಅಂದ್ರೆ ಒಂದು ಗುಟ್ಟು ವಿಷಯ ಬಂದದೆ ಅಂತ. ಸಿಗರೇಟ್ ಸಮಾಚಾರ ಅಲ್ಲದೆ ಸಿಗರೇಟ್ ಸಮಾಚಾರ ಆ ದಾಟು ಆನಂದಪ್ಪ ಇಲ್ವಲ್ಲ, ಅವ್ನು ಮದುವೆ ಆದ ಅಂತ ಕೇಳೋಗಿಂದ ನನ್ನ ಹೊಟ್ಟೆ ಪೂರ 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 ಅಂತ ಮುರಿತೆ. ಆದ್ರೆ ನೀವು ಒಳ್ಳೇದಾಯ್ತು ಅಂತ ಹೇಳ್ತಿರಲಿ, ಅವ್ನು ಮದುವೆ ಆದ್ರೆ ನನಗೇನು ಗೊತ್ತು ಬಾಕಿ ಅದೇಳು. ಹಾಗೆಲ್ಲ ಅವ್ರ ಮನೆ ನಿಮಗೆ ಆಗಿರೋದು ಅಂದ್ರೆ ಮನೆ ಕೋಟಿ ಆಗ್ಬಿಟ್ರೆ ಮನೆ ಹುಡುಗಿನೂ ನನ್ ಕೋಟಿ ಆಗ್ಬಿಟ್ಟ. ಹಾಗೆಲ್ಲ ಈ ಹಣದ ವಸೂಲಿಯಿಂದ ಮಾಡ್ಕೊಂಡು ಅಯ್ಯ ಹುಡುಗಿದ್ರು ನೋಡಿ ಯಾಕೆಂದ್ರೆ ಇದು ಗ್ಯಾರಂಟಿ ಅಲ್ಲ. ಒಪ್ಬೇಕಾದೆ ಕಳ ಶೇಷ, ನೀನ್ ಮಾತು ಒಪ್ಬೇಕಾದೆಯಾ? ಅದಕ್ಕೆ ಶೇಷ ಈ ಚೀಟಿಗೆ ಆ ರಾಜನೇನ ಕಂಡಿಲ್ಲ. ಮತ್ತೆ ಅಂತೀನಿ ಅವ್ನಿಗೆ ನೀವು ಒತ್ತಡ ಗಿರಾಕಿ ಊರ ಅವನ್ನ ಹುಡುಕಾಡ್ತಾನೆ. ಈ ಹುಡುಗಿರ್ ವ್ಯಾಪಾರ ಅಂದ್ರೆ ಅಕ್ಕಿ ಮೂಟೆ ವ್ಯಾಪಾರ ಮಾಡ್ತಾ ಇರ್ತಾನೆ ನೋಡಿ. ಕಣ್ಣಿಲ್ದವ್ರಿಗೆ ಕಣ್ಣಿಲ್ದು, ಕಾಲಿಲ್ದವ್ರಿಗೆ ಕಾಲಿಲ್ದು, ಹುಡುಗರಿಗೆ ಹುಡುಗಿರ್ನ, ಮುದುಕಿರ್ನ, ಹಿಂಗೆ ಎಂತಂದ್ರೆ ಬೇಕಂತಂದ್ರ ಮದುವೆ ಮಾಡಿಸ್ತಾ ಇದ್ದಾರೆ ಅವ್ನ ಕೆಲಸ ನೋಡಿ. ಅದು ಒಂದೇ ಈಚೆಗೆ ಅದೆಂತದ್ದು ರೆಡಿಮೇಡ್ ಮ್ಯಾರೇಜ್ ಅಂತ ಬೇರೆ ಮಾಡಿಸ್ತಾವಲ್ಲಂತೆ. ಏನಾರ ಗೊತ್ತದಾನೆ ರೆಡಿಮೇಡ್ ಮ್ಯಾರೇಜಸ್ ಹಂಗಂದ್ರೆ ಹಂಗಂದ್ರೆ ಈಗ ಯಾರ್ಯಾರ ಗಂಡ ಸತ್ತಿದ್ರೆ ಅಂತವ್ರಿಗೆ ಮದುವೆ ಮಾಡ್ಸೋದು. ಗಂಡಸರ್ ಮುಂದೆನ ಮದುವೆ ಆಗೋದು ಯಾರಪ್ಪ ಆಯ್ತಾರೆ ಈಗಿನ ಕಾಲದಾಗ? ನಿಮ್ಮಂತವ್ರು ನಾನು ಹೇಳೋದು ತಿಳ್ಕೊಂಡ್ರಿ ಕಡಿತೇನೆ. ನೀವೇ ಯೋಚನೆ ಮಾಡಿ, ನನ್ಗೆ ಗೊತ್ತಿದ್ದಕ್ಕೆ 3 ಜನ ಇದ್ದಿರವ್ರೆ, 7-8 ಮಕ್ಕಳವ್ರೆ. ಅವರು ನಾವು ಮದುವೆ ಆಗ್ತೀನಿ ಗಂಡಸು ಮದುವೆ ಆಗ್ಬೋದು, ಹೆಂಗ್ಸ ಆದ್ರೆ ತಪ್ಪೇನು ಅಂತ. ತಪ್ಪೇನು ಆಗಿಲ್ಲ. ಈಗ ಟೋಲ್ ಗೇಟ್ ಹಾಕೊಳಕ್ ಒಂದ್ಸರಿ ಪ್ರಾಣ ಕನ್ನಡದಾಗ ಹೇಳು. ಹಂಗಂದ್ರೆ ಮುಂದುವರ ಐತೆ ಅಂತ. ಈಗ ರಾಜ ಬರೋ ಟೈಮ್ ಆಯ್ತು. ಆ ರಾಜ ಬನ್ನಿ, ಅವನ ಹತ್ರ ಹಣ ವಸೂಲಿ ಮಾಡದೆ ಹೋದ್ರೆ ಈ ಚೇರ್ಮನ್ ಚಂದ್ರಬಾಬು ಯಾವುದೇ ಕಾರಣದಿಂದ ಉಂಟು ಮಾಡಿದ್ದೀರಲ್ಲ, ಗೊತ್ತಿಲ್ಲ ವಸೂಲಿ ಮಾಡೇ ಸೇಟ್ಗೆ ಒಂದು ಸೈಕಲ್ ಆಮೇಲೆ 50 ಎಕರೆ ಗ್ರೆನೇಡ್ ಬಂಡೆ ಕಂಡಿದೀವಲ್ಲ, ಅಡ್ಡ ಆಗಿದಾರಲ್ಲ ರೈತ ಸಂಘಪ್ಪ, ಅವ್ರು ನಾಳೆ ಒಳಗಡೆ ಎತ್ಸ್ಬಿಟ್ರೆ ಆಯ್ತು. ಸರ್ಕಾರನೇ ನನ್ನ ಕೈಲೈತೆ, ಯಾಕೆ ಭಯ ಪಡ್ತೀರಾ? ಆಯ್ತು, ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಗಲಾಟೆ ಬಿಟ್ಟು ಓರೇ ಚೇರ್ಮನ್ ಚಂದ್ರಪ್ಪನವರು ಏನ್ರಿ ಇದು ಗಲಾಟೆ ಬಿಟ್ಟು ಗಲಾಟೆ
ಗಲಾಟೆ ಮೀಟಿಂಗ್ ಅಲ್ಲ ಆಯ್ತಪ್ಪ ನಂಗೆ ಅದು ಗಲಾಟೆ ಮಾತಾಡ್ತಿರ್ರಿ ಸರಿ ಏನ್ ಸಮಾಚಾರ ಅಲ್ಲ ಇದು ಬಾಲ ಬೇಲ ಇಬ್ರು ಜೊತೆ ಸೇರ್ಕೊಂಡಿದ್ದೀರಲ್ಲ ನೀನು ಓದಿಸಿ ಸಾಕಪ್ಪ ನಾನು ಸಿಕ್ಕಿ ಮತ್ತೆ ತಾನೆ ಹೋಗರ್ ಸಿಕ್ಕಿಲ್ಲ ಅಲ್ಲಪ್ಪ ಅವತ್ತು 500 ರೂಪಾಯಿ ದುಡ್ಡು ಇಸ್ಕೊಂಡು ಹೋದೆ ಹುಡುಗಿ ಕೊಡ್ತೀನಿ ಒಳ್ಳೆ ಕೆಲಸ ಚಿತ್ತಂಗ ಅವಳೆ ಅಂತ ಹೇಳ್ಬಿಟ್ಟು 500 ರೂಪಾಯಿ ಇಸ್ಕೊಂಡು ಹೋದವನು ಇಲ್ಲಿವರೆಗೂ ಪತ್ತೆ ಇಲ್ವಲ್ಲ ನೀನು ನಿಮ್ಮ ಹತ್ರ ಅಯ್ಯೋ ಸ್ವಾಮಿನೇ ನೀವು ಮಹಾರಾಜರಿದ್ದಾರೆ ಚೇರ್ಮನ್ರು ನಿಮಗೆ 5 ರೂಪಾಯಿ ನಮ್ಮ ಕಣ್ಣಿಗೆ ಯಾವುದು ಇನ್ನೊಂದು ಯಾವುದು ನನಗೆ ಈ ಬ್ಯಾಂಕ್ ಅಲ್ಲಿ ದುಡ್ಡಾಗುತ್ತೆ 5 ರೂಪಾಯಿ ಯಾಕೆ ನಿಮ್ಮ ಲಕ್ಷ್ಮೀ ಪುತ್ರರು ಅಂತ ಹೇಳಿ ಊರ ಕರೀತಾರೆ ಯಾರೋ ನಿಮ್ಮಂತ ಸಮಾಸ ಅಂದ್ರೆ ರಾಗಪ್ಪ ನಮ್ಗೆ ಈ ಚೀಟಿಗೆ ಮನಿ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಇದಕ್ಕೆ ನೀನು ಹುಡುಗಿನೂ ಕೊಡಿಸ್ತಿಲ್ಲ ನಮ್ಗೆ ಇಲ್ಲಾಂದ್ರೆ ಹಣ ರಿಟರ್ನ್ ಮಾಡು ನೋಡಿ ಒಂದು ಕೆಲಸ ಮಾಡಿ ದುಡ್ಡೆಲ್ಲ ಬರಲ್ಲ ನೀನು ಹುಡುಗಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಹುಡುಗಿ ನಾನು ಕೊಡ್ತೀನಿ ಅಂದ್ರೆ ರಾಜಪ್ಪ ನಿನ್ನ ಹತ್ರ ಒಂದು ವಿಷಯ ಮಾತಾಡೋದಿತ್ತೆ ಶೇಷ ರಾಜಪ್ಪ ನಾನು ಮಾತಾಡ್ಕೊಂಡು ಬರ್ತೀವಿ ನೀನು ನೋಡಿಯಪ್ಪ ಬಂದಕ್ಕೆ ನನ್ನ ಹೋಗುತ್ತಿರಲ್ಲ ಯಾಕೆ ವಂಡರ್ಫುಲ್ ನಮಗೆ ನಂಗೋ ಬಂದ್ಮೇಲೆ ಹೋಗ್ತಾ ಇರಬೇಕು ನಡೆಯರು ಏನ್ ಬೇಕಾದ್ರೆ ನನ್ನ ನಮ್ಮ ಆಚರಣೆ ನಾನು ಕನ್ನಡದಾಗ ಹೇಳ್ತಾ ಇದ್ದೀನಿ ಹೋಗೋದಿಲ್ಲ ಇದು ಕನ್ನಡದಲ್ಲಿ ಒಳ್ಳೆ ಭಾಷೆನ ಅದಪ್ಪ ರಾಜಪ್ಪ ನೀವೆಲ್ಲ ಹಚ್ಕೊಂಡು ನೋಡೋದು ಅಲ್ಲಿಗೆ ಹೃದಯವಾಯಿತು ಅಂತ ರಾಜಪ್ಪ ಬರ ಕೈಲಿದ್ದೀರ ಇನ್ನೊಂದು ಗುಟ್ಟು ವಿಷಯ ಬಂದಿದೆ ಅವನು ಅಲ್ರಿ ನನಗೆ ತಿಳಿದಿನ ಗುಟ್ಟಿನ ವಿಚಾರ ನನಗೆ ತಿಳಿದಿನ ಸೀಕ್ರೆಟ್ ಅಲ್ಲಪ್ಪ ಆ ದಾಟು ಆನಂದಪ್ಪ ಇಲ್ವಾ ಅವನೇನೋ ಲವ್ ಮ್ಯಾರೇಜ್ ಮದುವೆ ಆಗ್ಬಿಟ್ಟವನಂತೆ ಮಾಡಿಸಿದ್ದು ಅಲ್ಲಪ್ಪ ನಾನು ನೀವು 7 ರೂಪಾಯಿ ಕೇಳ್ಕೊಂಡಿದ್ದೀನಿ ನನಗೆ ಮಾಡ್ಸಕ್ ಆಯ್ತಿರ್ಲಿಲ್ವಾ ಮಾಡ್ಸೋದು ತಗೊಳ್ಳಿ ಯಾವ್ದ ಅದೇ ಅಲ್ಲಪ್ಪ ಒಂದ್ಸರಿ ಮದುವೆ ಆದ್ಮೇಲೆ ಇನ್ನೊಂದಪ್ಪ ಮದುವೆ ಆಗಕ್ ಆಯ್ತದ ನಾನು ಅಕ್ಕಿ ಎಲ್ಲ ಊರಲ್ಲೂ ಬರೀ ಗಂಡನ ಮದುವೆ ಮಾಡ್ಕೊಂಡಿರೋದು ಆದ್ರೆ 2 ಸಲ ಆಗಿರುತ್ತಾನೆ ಇದು ಹಂಗೆ ಅಂತ ಮಾಡ್ಕೊಂಡ್ಬಿಡಿ ರಾಜಪ್ಪ ಹುಡುಗಿ ಹೆಸರೇನದೆ ಹುಡುಗಿ ಹೆಸರು ಆಸೆ ಮುಲಿತ ನನಗೆ ಅಣ್ಣ ವಯಸ್ಸಾದ್ರು ಅವಳ ಹೆಸರು ಶಶಿ ಅಂತ ಶಶಿ ಅಲ್ಲ ರೀ ಶಶಿ ಅಂದ್ರೆ ಗಿಡ ಶಶಿ ಅಂದ್ರೆ ಚಂದ್ರ ಶಶಿ ಅದೇ ಅಲ್ಲ ಅಂತ ಹುಡುಗಿ ಒಂದಪ್ಪ ನಾಲ್ಗೆ ಅಂದ್ರೆ ನಿಂದು ಅಲ್ಲಪ್ಪ ಆ ಹುಡುಗಿ ಒಂದಪ್ಪ ನಾನು ಗೋ ಮತ್ತೆ ಕೊಡವ ನೋಡಿ ಯಾವಾಗ ಯಾವಾಗ ಈಗ ಈ ಡ್ರೆಸ್ ಈ ಬುಡ್ಬುಡ್ಗೆ ಅಂತ ಫೋಟೋ ಹಾಕಿ ಇನ್ನೇನು ಹೆಂಗ್ ಬಂದ್ರೆ ಯಾವ ಹುಡುಗಿ ಮುದ್ಕೊಡ್ತಾರೆ ಮತ್ತೆ ಕಾಲಲ್ಲಿ ಏನೋ ಕೈಗೆ ಹೌದಾ ಹಿಂಗೆಲ್ಲ ಬರೋದು ನೋಡಿ ಪ್ಯಾಂಟ್ ಮೇಲ್ಗಡೆ ಒಳ್ಳೆ ಶರ್ಟ್ ಒಂದು ಟೈ ಅದ್ರಲ್ಲಿ ಒಂದು ಕೋಟ್ ಎಷ್ಟು ಸ್ಟೈಲ್ ಮಾಡ್ಕೋಬೇಕು ಮೇಡಮ್ ಸೈಡ್ಗೆ ಸಿಗಬೇಕು ಒಳ್ಳೆ ರಾಜ್ಕುಮಾರ ಬಂದ್ರೆ ಶಶಿ ಅದೇ ಟೈಟು ಅದೇ ಪ್ಯಾಂಟು ಎಲ್ಲ ಹಾಕೊಂಡು ಒಳ್ಳೆ ರಾಜ್ಕುಮಾರ್ ಬಂದಂಗೆ ಬರ್ತೀನಿ ಇಂಗ್ಲಿಷ್ ಪೇಪರ್ ಇಂಗ್ಲಿಷ್ ಪೇಪರ್ ಆಯ್ತಪ್ಪ ನೀವು ಹೇಳಂತ ಬರ್ತೀನಿ ಆ ಹುಡುಗಿ ನನ್ನ ರೋಗ ಮಾಡು ಮಾಡ್ತೀನಿ ನಡೀಲಿ ಚೆನ್ನಂದ್ರೆ ಇನ್ನೊಬ್ರಿಗೆ ಯಾರು ಬರೋ ಕೇಳಿದ್ದೀನಿ ಸ್ವಲ್ಪ ವಿಚಾರ ಇದೆ ನಾನು ಬರಲ್ಲಪ್ಪ ನಾಳೆ ಹೇಳ್ಕೊಂಡೆ ಬಗ್ಗೆ ಕರೆಕ್ಟಾಗಿ 12 ಗಂಟೆ ಇದೇ ಜಾಗಕ್ಕೆ ಬನ್ನಿ ನಾನು ಇದೇ ಜಾಗದಲ್ಲಿ ಇರ್ತೀನಿ ವ್ಯವಹಾರ ಆಯ್ತಪ್ಪ ನಾನು 11 ಗಂಟೆ ಕರೆಕ್ಟ್ ಆಗ್ತೇನೆ 12 ಗಂಟೆ ಕರೆಕ್ಟಾಗಿ ಆಯ್ತಪ್ಪ 7 ಗಂಟೆ ಬರ್ತೀನಿ ಮತ್ತೆ ನನ್ನ ಕಾಯಂ ಮಾಡಬಾರ್ದು ನನ್ನ ಕಾಯಿ ಕೊಡಬಾರ್ದು ಮತ್ತೆ ಹುಡುಗಿ ತೋರಿಸ್ಬೇಕು ತೋರಿಸ್ತೀನಿ ಬಂದ್ರೆ ಗೊತ್ತಿರಪ್ಪ ಹಣ ಅಂದ್ರೆ ಯಾವ್ದು ಹಲುತ್ತೀವಿ ಸಾಯ್ತೀವ ನನ್ನ ಮಗನೇ ಯಾವ್ದೋ ಬ್ಲಾಕ್ ಮನಿ ಇತ್ತು ಅಂತ ಕಾಣಿಸುತ್ತೆ ನನ್ನ ಮಗನ ಹತ್ರ ಊರ್ ಸುತ್ತ ವೋಟರ್ಸ್ಗೆಲ್ಲ ಹಂಚಿಬಿಟ್ಟು ಚೇರ್ಮನ್ ಮಾತ್ರಕ್ಕೆ ಎಲ್ಲಿ ಬಿಡ್ತಾನೆ ನನ್ನ ಮಗ ನಾಯಿ ಬುದ್ಧಿಯ ಹೆಣ್ಣು ಅಂತ ಅಯ್ಯೋ ಅದೇ ನಿನ್ನ ಊರು ಹರಿಸಿ ನಿನ್ನ ಜೇಬಲ್ಲಿರೋ ಹಣ ಎಲ್ಲ ಕಳಿಸಿ ನಿನ್ನ ಕೈನಲ್ಲಿ ಚಿಕ್ಕ ನಾಯಕನಲ್ಲಿ ಚಿಪ್ಪ ಇಡಿಸ್ತಾವ
ನಾನು ಯಾವಾಗ ನಿಮ್ಮ ಮಾತು ಮಿಸ್ ಮಾಡಿದ್ದೀನಾ? ನಮಗೂ ಈ ನಾಟಕ ಆಡಿ ಸಾಕಾಗೋಗ್ತಿದೆ. ಒಂದು ಉದಯ ಆಡಿ ಕೈಗೇನು ಆಗಲ್ಲ ತಾನೆ? ಏನಿದು? ಬೇಡ ಒಂದು ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬೇಡ. ಏನಿದು? ಪಾಪ ಬಾಳ ಕಟ್ಟಿದಾಳಲ್ಲ, ಎಣ್ಣೆ ಕರ್ಕೊಂಡೇ ಮಾಡ್ತಾಳೆ. ಏನು ಗೊತ್ತಿದ್ದೆ ನಿಮ್ ರಾಮಾಯಣ ಇರಿ. ಬಿಟ್ಕೊಳ್ಳಿ ಬಿಟ್ಕೊಳ್ಳಿ ಅನ್ನಲ್ಲ. ಈ ಹಣೆ ಬಾರ ದರಿದ್ರ ಮನೆ ಸಾಯಲಾಗಿದೆ. ಅದೆಲ್ಲ ಮಾತಾಡ್ಬಾರ್ದಮ್ಮ. ಯಾರು ಬೈಬಾರ್ದಮ್ಮ. ಇದೆಲ್ಲ ನನ್ನ ಪಾಪದ ಫಲ ಅಮ್ಮ. ಹೇಳ್ತಾ ಇದ್ದೀನಪ್ಪ, ಕಣ್ಣೆ ಕಾಣ್ತಾ ಇಲ್ಲಪ್ಪ. ಶಶಿ ಬಿಡಮ್ಮ, ಅವ್ರು ಮರ್ಯಾದಸ್ತು ಸಿಕ್ಕಾಪಟ್ಟೆ ಕೆಜಿ ಗಟ್ಟಲೆ ಮನೆ ಒಟ್ಟೆಣ್ಣು ಕೂದಿದ್ದು ಮನೆಯಿತ್ತು. ನನಗೆ ಯಾಕೆ ಮನೆ ನಾನೇನ್ ತಪ್ಪಾದೆ ಅಂತ ನಾನು ಈ ರೀತಿ ಚುಚ್ಚಿ ಮಾತಾಡ್ತಾ ಇದೆಯಪ್ಪ. ಅಲ್ಲಮ್ಮ, ಈ ಗಂಡ ಹೆಂಡತಿ ಸುಖವಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ನಿಮ್ಮ ಸುಖ ಸಂತೋಷಕ್ಕೆ ನಾನು ಯಾವತ್ತೂ ಅಡ್ಡಿಕೊಳ್ಳೋದಮ್ಮ. ನಿಮ್ಮಂತ ದರಿದ್ರಗಳು ಮನೆಯಲ್ಲಿದ್ರೆ ನಾನು ಮುಖ ನೋಡಿದ್ರೆ ಅನಿಷ್ಟ. ನೀವು ಇದರಿಂದ ತೊಳ್ಕೊಂಡು ನಮಗೆ ನಿಂತು ನಾವು ಗಂಡ ಹೆಂಡತಿ ಹಾಯಾಗಿರ್ಬೇಕಾ? ಸಾಧ್ಯವೇ ಇಲ್ಲ. ಮಾತೇನಾದ್ರು ನೀನ್ ಕೇಳ್ಕೊಂಡು ಅಯ್ಯೋ ಅಂತಂತೆ ನಿನ್ನ ಪರ್ಮನೆಂಟ್ ಆಗಿ ಮನೆಯಿಂದ ಹುಷಾರು.
ಮಗಳು ನನ್ನ ಕಣ್ಣು ಕಾಣ್ತಾ ಇಲ್ಲಪ್ಪ. ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಮ್ರಪ್ಪ ನನ್ನ ನಮ್ರಯ್ಯ. ಏನ್ ಮಾಡಿ ಈಗೇನ್ ಮಾಡಿ ಯಾರ ಹತ್ರ ಕೇಳಿದ್ರು ಅಂತ ತಂಗಿಗೆ ಹೇಳ್ಬಿಟ್ಟು ಅವಳ ಕಡೆಯಿಂದ ಏನೇನು ಅನಿಸಿ ನನ್ನ ತಂಗಿ ಇನ್ನು ಎಷ್ಟೇ ಹೇಳ್ತಾರೆ ನೀವು ಹೋಗೋಣ ಏನ್ ಮಾಡ್ಬೇಕು ಅಂತ ಮಾಡಿದ್ರೆ ನನ್ನ ತಂಗಿ ನೀನು ನನ್ನೆಲ್ಲ ಕಣ್ಣನ್ನು ಯಾಕಾದ್ರೂ ಕಾಣಕ್ ಮಾಡಿಬಿಟ್ರೆ ಯಾರು ಕಷ್ಟ ಕೊಡ್ತೀರ ಸಾಕಿ ಸಲುದರ್ಗಿಂತ ಈ ಬಂದಿರೋ ಎಂಟಿ ಮಾತೆ ಗಂಡನಿಗೆ ಅದೇ ನೀವೆಲ್ಲ ನಾಟಕ ಮಾಡ್ತಾ ಇದ್ದೀರಂತ ಸಮಾಧಾನವಾಗಿರೋದು ನಿಮ್ಗೆ ಇಷ್ಟ ಆನಂದ ನಾನೇನೇನೋ ಆಸೆ ಇಟ್ಕೊಂಡಿದ್ದಪ್ಪ ಆಸೆ ಎಲ್ಲ ಸಮಾಧಿ ಆಗ್ಬಿಟ್ಟಪ್ಪ ಸಮಾಧಿ ನಾನು ಸಮಾಧಿ ಆಗಿದ್ದಪ್ಪ ಆನಂದ್ ನಿನಗೊಂದೇನೇ ಒಂದು ಸಹಾಯ ತಂದಿ ನನ್ನಿಂದ ಈ ಮನೆಯಲ್ಲಿ ನಿನಗೆ ತೊಂದರೆ ಆಗೋದಾದ್ರೆ ತಮ್ಮ ನಾನು ಮನೆ ಬಿಟ್ಟು ಹೊರಟೋಗ್ತೀನಿ ನಾನು ಎಲ್ಲಾದ್ರೂ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ ತಮ್ಮ ಆನಂದವಿಲ್ಲಪ್ಪ ಬಿಡಪ್ಪ ಕೈ ಜೋಡಿಸಿ ಬೆಳ್ಕೊತೀನಿ ಬೆಳಿಗ್ಗೆ ಎದ್ದಾಗಲಿ ನನ್ನ ನನ್ನ ಕಣ್ಣು ಕಾಣ್ತಾ ಇಲ್ಲ ಯಾಕಾದ್ರೂ ಮಾಡಿ ಯಾರು ಕಣ್ಣು ಕಾಲಕ್ಕೆ ನೀನು ನನಗೆ ಸಹಾಯ ಮಾಡು ಯಾಕಂದ್ರೆ ನೀನ್ ಡಾಕ್ಟ್ರು ನಾನು ಎಲ್ಲಾದ್ರೂ ರೋಡಲ್ಲಿ ಭಿಕ್ಷೆ ಬೆಳ್ಕೊಂಡು ಜೀವನ ನಡೆಸ್ತೀನಿ ಒಳ್ಳೆ
ನಾಟಕ ಮಾಡ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಬೆಳಿಗ್ಗೆ ಎದ್ದು ಕ್ಲಿನಿಕ್ ಹೋದ್ರೆ ಸಾಯಂಕಾಲನೇ ಮನೆಗೆ ಬರೋದು. ನಿಮ್ಮ ಅಣ್ಣ ಇದ್ರೆ ಡಾಕ್ಟ್ರೆ ಸುತ್ತ ಸಿಕ್ತವ್ರ ಕೈಲಿ ನನ್ನ ತಮ್ಮನ ನಾನೇ ಡಾಕ್ಟರ್ ಮಾಡಿ ಓದುತ್ತೆ ನನ್ನ ತಮ್ಮ ನಾನು ಹೇಳೋದಾಗೆಲ್ಲ ಕೇಳ್ತಾನೆ. ನಾ ಈ ತರ ನಿಂತಿರ್ತಾನೆ, ನಾನು ಗೊತ್ತಾನೆ ನಿಂತ್ಕೊತಾನೆ ಅಂತ ಈ ಊರು ಸುತ್ತ ಹೇಳ್ಕೊಂಡು ತಿರುಗ್ತಾ ಇದೆ. ನಿಮ್ಮ ಮಾನ ಬರೋದಿಗೆ ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ಯಾ? ಏನ್ ನಿಮ್ ಜೋಬಲ್ಲಿ ದುಡ್ಡನ್ನ ತೆಗೆದು ನನಗೆ ಓದಿಸ್ತಾ ಇದ್ದಿದ್ಯಾ? ಅಪ್ಪ ಕಷ್ಟಪಟ್ಟು ಮಾಡಿ ಆಸ್ತಿನ ನೀನು ನುಣ್ಣ ಮಾಡಿ ಈಗ ನಾನೇ ಓದಿಸ್ತೆ ಅಂತ ಹೇಳ್ಕೊಂಡು ಹೆಸರು ಮಾಡ್ಬೇಕು ಅಂತಿದ್ಯಾ? ನಿಮ್ಮ ಮನೇಲಿ ನನಗಿಲ್ಲ, ನಂದೇ ಮೊದಲೇ ಕಿವಿಯಿಂದ ಈ ಬಿರುಬಿಡಿಗಳಷ್ಟೇ ಅಲ್ಲ, ನಾನೇನೇನೋ ಆಸೆ ಇಟ್ಕೊಂಡಿದ್ದೆ. ಇವತ್ತೇ ಇಲ್ಲೇ ಸಮಾಧಿ ಆಗಬೇಕು. ನಾನು ನಿಮ್ಮಿಬ್ಬರಿಗೂ ಬೇಸರ ಮಾಡಿ ಮನೆಯಲ್ಲಿರೋದು, ಮನೆ ಬಿಟ್ಟು ನನ್ನಿಂದ ನಿಮ್ಗೆ ಎಷ್ಟೊಂದು ಬೇಸರ ಆಗೋದಾದ್ರೆ ಖಂಡಿತ ನಾನು ಮನೆ ಆದ್ರೆ ನಾನು ಒಂದು ಆಸೆ, ನಾನೆಲ್ಲಾದ್ರೂ ಬೀದಿಲಿ ಬಿದ್ದು ಪ್ರಾಣ ಕಳ್ಕೊಂಡ್ಬಿಟ್ರೆ ಯಾರಾದ್ರೂ ನಿಮ್ಮಣ್ಣ ಅಂತ ಹೇಳ್ಕೋಬೇಡಪ್ಪ. ನಿಮ್ಮ ಸಂಬಂಧದ ಒಂದು ಎಡ ಅಂತ ತಿಳ್ಕೊಂಡು ನೀನೇ ನಿನ್ ಕೈಯಾರ ನನ್ನ ಸಂಸ್ಕಾರ ಮಾಡ್ಬಿಟ್ಟಿಯಪ್ಪ. ನನಗಂತೀನಿ ಮನೆ ಬಿಟ್ಟು ನಾನು ಗಂಡು ಇಲ್ಲಿ ಏನ್ ಬೇಕಾದ್ರೂ ಭಿಕ್ಷೆ ಬಿಟ್ಕೊಂಡಿರ್ಬೋದು. ಈ ನನ್ನ ತಂಗಿ, ನನ್ನ ಮುತ್ತು ತಂಗಿ ಆ ತರ ಬಿಡಪ್ಪ. ಯಾರ ಹತ್ರನೂ ನಿನ್ ತಂಗಿ ಅಂತ ಹೇಳ್ಕೋಬೇಡ. ನಿನ್ ಮನೆ ಕೆಲಸ ಮಾಡೋ ಹುಡುಗಿ ಅಂತ ತಿಳ್ಕೊಂಡು ನೀವು ನಿನ್ನ ಹೆಂಡತಿ ತಿಂದು ಬಿಸಾಕಿರೋ ಎಚ್ಚೆಲ್ಲ ಇವಾಗ ಹಾಕೊಂಡು ಸಾಕು. ಸಾಕು ನಿನ್ನ ಅವರು ಸಾಕಾಗಿ ಬಂದಿದ್ದಾರೆ. ಒಂದು ಲೋಟ ಕಾಫಿ ಕುಡಿದಿರ ನಿಮ್ಮ ನಾಟಕ ನೋಡ್ಕೊಂಡು ಹೋಗೋದಾದ್ರೆ ಈಗ ವಿಡಿಯೋ ಕರ್ಕೊಂಡು ಇದನ್ ಬೇರೆ ಶನಿ ನನ್ನ ಮೇಲೆ ಬಿಟ್ಟರೆ ನಾನಿಗೆ ನನ್ನ ಆರೋಗ್ಯ ಹಾಳಾಗ್ತಿದೆ ಅಂತ ನಾಳೆ ಎಲ್ಲಿದ್ದೋ ಬಾಳ ಅಲ್ಲೇ ಇದೆ. ನೀವು ಹೋಗ್ತೀನಿ ಸುಮ್ಮನೆ ಅಧಿಕಾರ ಹೋಗ್ತಾ ಇದ್ದೀರಾ? ಹೋಗ್ಬಿಟ್ಟೆ ಬೇಗ ಸುಮ್ಮನೆ ಯಾಕಂದ್ರೆ ತೊಂದರೆ ಕೊಡ್ತೀರಾ? ಹೋಗ್ತಿದ್ದಪ್ಪ, ಹೋಗೋದ್ ಮುಂಚೆ ಒಂದೇ ಅಮ್ಮ ಹೇಳ್ತಂಗೆ ಈ ಮನೆ ಬಿಟ್ಟು ಹೋಗೋದ್ ಬಂದು ನನ್ನ ಆಸೆ ಒಂದೇ ನೆರವೇರಿಸ್ತೀನಪ್ಪ. ತಾಯಿ ಇಲ್ಲದೆ ತಪ್ಪಲಿ ಬಂದು ಈ ನನ್ನ ತಂಗಿಗೂ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಮುಂಚೆನೆ ಬರೀ ಇದೆ ಬಂದೆ ತಾಯಿ ಪಾಲಿಸಿದೆಯಾ ಸೋದರನ್ನು ಸಾಕಿದೆಯಾ? ಇದುವರೆಗೂ ಹೇಳಿದ ಮಾತೆಲ್ಲ ಕ್ಷಮಿಸಿ ಒಂದೇ ಒಂದ್ಸಾರಿ ನನ್ನ ತಾಯಿಗೆ ಮನೆ ಬಿಟ್ಟು संसार
ಕೈಗಳಿರುವುದು ಪೊಗಸೆಯೊಡ್ಡಿ ನಿಂದಿದೆ ಉಳಿಸಿದಂಥದೊಂದು ಹೃದಯ ಕೊರಗೆ ಕೊರಗೆಯೊಡ್ಡಿದೆ ನೀಡಿದಂಥ ಕೈಗಳಿರುವುದು ಪೊಗಸೆಯೊಡ್ಡಿ ನಿಂದಿದೆ ಯಾರ ಪುಣ್ಯ ಫಲವಿದು ಸತ್ಯತೆಗೆ ಬೆಲೆ ಇದು ಯಾರ ಪುಣ್ಯ ಫಲವಿದು ಸತ್ಯತೆಗೆ ಬೆಲೆ ಇದು ನೋವ ಸರಿಸಿ ಪ್ರೀತಿ ಹರಡಿ ಮನವಿದೆ ನೋವಿದೆ ಮನವಿದೆ ನೋವಿದೆ ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ ದೇವ ಕೊಟ್ಟ ವರವಿದು ನಿಮ್ಮ ತಿರುತೆಗೆ ನಿಮ್ಮ ತಿರುತೆಗೆ ದೇವರ ಪರಿಸಿ ತುಡಿದಂಥ ಕಷ್ಟ ಜೀವಿ ಮನುವಿದೆ ರೋಗ ಬಗೆದ ಶಕುನಿಯಂಥ ದುಷ್ಟ ಕೂಟ ಬೇರಿದೆ ದೇವರ ಪರಿಸಿ ತುಡಿದಂಥ ಕಷ್ಟ ಜೀವಿ ಮನುವಿದೆ ಮನೆಯ ದೀಪ ನಂದಿಸಿ ನಲಿದಿದೆ ಮನೆಯ ದೀಪ ನಂದಿಸಿ ಹೆಣ್ಣಿಗೆ ನಲಿದಿದೆ ಕರುಣ ತುಂಬಿ ಬಾಳುತ್ತಿದ್ದ ಜೀವವೇ ಮರಳಿದೆ ಜೀವವೇ ಮರಳಿದೆ ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ ದೇವ ಕೊಟ್ಟ ವರದಿದು ನಿನ್ನ ತಿರುಮೆಗೆ ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ ಹೆಂಗ್ ಕಾಣ್ತಾ ಇದ್ದಿಲ್ಲ ರಾಜ್ಕುಮಾರ ರಾಜ್ಕುಮಾರ ಕಂಡಂಗ್ ಕಾಣ್ತಾ ಇದ್ವಿಲ್ಲ ಹೆಂಗ್ ಕಾಣ್ತೀರ ಒಳ್ಳೆ ಸಿನಿಮಾ ಕಂಡಂಗ್ ಕಾಣ್ತೀರಿ ನಿಮ್ಮನ್ ಕೈ ಮರ ಇದ್ದಿದ್ರೆ ಅಂದ್ರೆ ಪಠ ತಕ್ಕೊಳ್ಳೋದು ಓಹೋ ಕ್ಯಾಮ್ರಾ ಒಳ್ಳೆ ಡ್ರೆಸ್ ಒಳ್ಳೆ ಜೆಂಟ್ಲು ಮನ್ನಂಗೆ ಹಾಕೊಂಡು ಬಂದ್ಬಿಟ್ರಲ್ಲ ಹುಡುಗಿతో ಮಾತಾಡಕ್ಕೆ ಇಂಗ್ಲಿಷ್ ಬರ್ತದ ಅಂತ ಅಂತ ಕೆಲಸ ಆಗೋಯ್ತು ಇದಕ್ಕೆಲ್ಲ ರಾಜ ಬರ್ತಾನೆ ಎಲ್ಲಾರು ಅವನೇ ಮಾಡ್ತಾನೆ ಆ ಹುಡುಗಿನೂ ನಿಮ್ಮನ್ನ ಲವ್ ಮಾಡ್ತಾನೆ ಅಂತ ತಿಳ್ಕೊಂಡಾರ ಆಮೇಲೆ ನಿಮ್ಮ ಮೊದಲನೇ 3 ಜನ ಹೆಂಡತಿಗೆ ಗೊತ್ತಾಗ್ಬಿಟ್ರೆ ವಿಚಾರ ಏನ್ ಮಾಡ್ತೀರಾ ಅಂತ ಅಯ್ಯೋ ಮೊನ್ನೆ ಅಷ್ಟು ತಿಳಿಯಕ್ಕಿಲ್ವ ನಂಗೆ ಇದೆಲ್ಲ ಐಡಿಯಾ ತಲೆ ಒಳಗೆ ಹಾಕೊಂಡು ಅದನ್ನೇ ಹೆಂಡಿನ ಮೈಸೂರು ಹಾಕ್ಬಿಟ್ಟಿದ್ವಿ ಮೈಸೂರಾಗೆ ಎರಡನೇ ಹೆಂಡಿನ ಯಡಿಯೂರಾಗೆ ಮೂರನೇ ಹೆಂಡಿನ ಮೂಡ್ಗೆಲ್ಲ ಬಿಟ್ಟಿದ್ವಿ ಎಲ್ಲ ಇದ್ಮೇಲೆ ಅವ್ರಿಗೆ ಹಂಗ ತಿಳಿಸಾದೆ ಇನ್ಫಾರ್ಮೇಶನ್ ಈಗ ಟೈಮ್ ಐತೆ ಕೊಡಪ್ಪ ಅನ್ನೋದಕ್ಕೆ ಕಮ್ಮಿ ಇದೇನ ರಾಜ ಬರ್ತಾನೆ ಇದೀನಿ ನೋಡಿ ರಾಜ ನಾನು ಹೋಗಿ ಬರ್ತೀವಿ ಹೋಗ್ಬೇಕು ಅಂತೀರಾ ಮತ್ತೆ ಬರ್ತೀನಿ ಹೇಳಿ
ಏನು ಜೀನ್ಸ್ ಪ್ಯಾಂಟು ಏನಂತೀರ? ಕೋಟು ನೀವು ಹೇಳೋದು ಎಲ್ಲ ಹಾಕ್ಕೊಂಡಿದ್ದೀರಿ. ಈ ಆಟ ಸೂಪರ್ ಈಗ ನೋಡಿ ಯಾವ ಹುಡುಗಿ ಬೇಕಾದ್ರೆ ನಿಮ್ಗೆ ಹೋಗ್ತಾರೆ ಮತ್ತೆ ಏನೇ ಇಲ್ಲ ಮತ್ತೆ ಇನ್ನೇನು ಅಲ್ಲಪ್ಪ ಹೇಳಿದ್ದೆ ಅದೇ ಇಂಗ್ಲಿಷ್ ಪೇಪರ್ ತಕ್ಕಂಬ ಅಂತ ಹೇಳಿದ್ದೆ. ಎಲ್ಲಿ ಇಂಗ್ಲಿಷ್ ಏ ಅಲ್ಲೇ ಅದಲ್ಲಪ್ಪ ನಾನು ಮರ್ತ್ಬಿಟ್ಟೆ. ಬಿಡ್ಕೊಂಡು ಏನ್ ಮಾಡ್ತೀರಿ ಈಗ ಏ ಇಂಗ್ಲಿಷ್ ಓದ್ತೀನಿ ನೀನು ಹೋಗ ಆಯ್ತಿನ ತಿಳಿಸ್ರೆ ಹಂಗೆ ಆಯ್ತು ಹಿಡ್ಕೊಳಕ್ಕೆ ಬರೋದಿಲ್ಲ ಪೇಪರ್ ಇಂಗ್ಲಿಷ್ ಮಾತಾಡ್ತಾರೆ ಮಾತಾಡಿ ನೋಡೋಣ ಹೆಂಗ್ ಮಾತಾಡ್ತಾರೆ ನಿನ್ ಕೇಳಬಲ್ಲ ಹೇಳ್ತಿದೆ ಅಲ್ಲಪ್ಪ ನಿನ್ ಕೇಳೋದು ಹೇಳೋದು ಹಂಗೆ ಕೇಳೋದು ಲವ್ ಹೊಡೋದ್ರೆ ಮಾತ್ರ ನೀವು ಓದೋದು ಕೇಳ್ತೀನಿ ಕರೆಕ್ಟ್ ಆಗಿ ಹೇಳ್ಬೇಕು ಏನ್ ಕೇಳ್ತಂದ್ರೆ ಊಟ ಆಯ್ತಾ ಆಯ್ತು ಮತ್ತೆ ಯಾವ್ದು ಇಂಗ್ಲಿಷ್ ಭಾಷೆ ನಾನು ಕನ್ನಡದಲ್ಲಿ ಕೇಳ್ತೀನಿ ನೀವು ಇಂಗ್ಲಿಷ್ ಹೇಳ್ರೆ ಹೆಂಗೆ ಹೇಳ್ಬಿಡಪ್ಪ ನೋಡಿ ನಾನು ಕೇಳ್ತೀನಿ ಏನ್ ಕೇಳ್ಬಿಟ್ರೆ ಊಟ ಆಯ್ತಾ ಅಂತೀನಿ ನೀವು ಎಸ್ ಅಥವಾ ನೋ ಅಂತ ಹೇಳ್ಬೇಕು ಕೇಳ ಕೇಳ್ಬಿಟ್ರೆ ಊಟ ಆಯ್ತಾ ಎಸ್ ಅಥವಾ ನೋ ನೋಡಿ ಎಸ್ ಅಂತ ಹೇಳಿ ಇಲ್ಲ ನೋ ಅಂತ ಹೇಳಿ ಆಯ್ತು ಈ ಪುನಃ ನೀವು ಅದನ್ನೇ ಅಡಗ ಹಾಕ್ಬಿಡಿ ಆಯ್ತು ಕರೆಕ್ಟ್ ಹೇಳ್ಬೇಕು ಈಗ ಮಾತಾಡದೆ ನಿಲ್ಲಿಸ್ಬಿಡಿ ಏನ್ ಕೇಳ್ಬಿಟ್ರೆ ಊಟ ಆಯ್ತಾ ಎಸ್ ಇಲ್ಲ ನೋ ನೀನ್ ಹೇಳೋದು ಈಗ ಎಸ್ ಇಲ್ಲ ನೋ ಅಂತ ನಿಮಗೆ ಒಂದೇ ಸರಿ ಆರು ತುಂಬಾ ಆಯ್ತಾ ಹೋಗ್ತಾ 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 ನಾನು ಹೇಳ್ಕೊಂಡು ಹೋಗ್ತೀನಿ ನೀವು ಕೇಳ್ಕೊಂಡು ಬನ್ನಿ ಆದ್ರೆ ನೀವು ಎಡವಟ್ಟು ಮಾತ್ರ ಮಾಡ್ಕೊಳ್ಬೇಡಿ ಇಲ್ಲ ಕೇಳಪ್ಪ ಹುಡುಗಿ ಪಾಲಿಶ್ ಆಗ್ತಿದ್ದಾಳೆ ಹೌದಾ ಎಲ್ಲ ವಿದ್ಯೆ ಪಾರಂಗತೆ ಬರ್ರಿ ನಿನ್ನ ನಂಬ್ಕೊಂಡು ನಾನು ಗೊತ್ತಾಗಿದ್ದೀನಿ ಆಗಾರ ಆಗು ಇಲ್ಲ ನೀಗಾರ ಆಗು ಇಲ್ಲ ಆಗೋರು ಮಾತ್ರ ಅರಳಿ ಬರೆದಿದ್ದ ಗಣಪತಿ ದೇವಸ್ಥಾನ ಆ ದೇವಸ್ಥಾನ ನಾಟಕ ಕೆಂಪನಪೇಟೆ ಮತ್ತು ಬೆಳವಣಿಗೆ ರಾಜಪ್ಪ ಮೊದಲು ಬೆಳವಣಿಗೆ ಇತ್ತು ಅದಕ್ಕೆ ಬಂದ ನೀವು ಮನೆ ಸೆಕೆಂಡ್ ಮೇಲೆ ಬಣ್ಣ ಆಕಾಶ ಕಲರ್ ಕ್ಯಾಂಪ್ ಮಾಡಿದಿರಿ ಆಕಾಶ ಕಲರ್ ಅಲ್ಲ ಗೊತ್ತಾಯ್ತು ಕಾಣ್ತಿದ್ದ ಆ ಕೆಂಪನೆ ಬೆಳ್ಳಿಗೆ ನಮ್ದು ಅಲ್ಲಿ ಹೋಗ್ಬೇಕು ನೋಡಿ ಹುಷಾರಾಗಿ ನಾನು ಹೇಳ್ಕೊಟ್ಟದೆಲ್ಲ ನೀಟಾಗಿ ಮಾತಾಡ್ಬೇಕು ಅಪ್ಪಿ ತಪ್ಪಿ ಏನಾದ್ರು ನೀವು ಅವಾಯ್ಡ್ ಮಾಡ್ಕೊಂಡ್ರೆ ಆ ಹುಡುಗಿ ನಿಮಗೆ ಕೈ ಸಿಗೋದಿಲ್ಲ ಕಾಂಡಪಾರ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ಯಾಕೆ ಹುಷಾರು ಅದಲ್ಲ ಒಂದು ಇದು ನಾನು ಮುಂದಿನ ಎಲೆಕ್ಷನ್ ನಿಂತ್ಬಿಟ್ಟು ಯಾಕೆ ಬಾರ್ದು ಅಂತ ಓಹೋ ತಾವು ಎಲೆಕ್ಷನ್ ನಿಂತಿರೋ ಮತ್ತೆ ಹೆಂಗ್ ಕಾಣ್ತಾ ಇದ್ದೀರಿ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಈ ತರ ಡ್ರೆಸ್ ಈಗ ನೋಡಪ್ಪ ಹೋದ್ಸರಿ ಕಾಂಪಿಟೇಟಿವ್ ಎಲೆಕ್ಷನ್ ಇದ್ದಿದ್ದಲ್ಲ ನಾನು ಆಗ ಗೆದ್ದು ಬಂದು ಎಲ್ಲಾರ ಮನೆ ಬಾಗಿಲು ವಿಸಿಟ್ ಕೊಟ್ಟು ಯಾರ್ಯಾವ ಗಂಟು ಸತ್ತವೆ ಯಾವ್ಯಾವ ಹೋಯ್ತಾವೆ ಎಲ್ಲ ತಿಳ್ಕೊಂಡು ಆ ಗಂಡು ಸತ್ತು ಹೋಗಿತ್ತಲ್ಲಪ್ಪ ಆ ಎಲೆಕ್ಷನ್ ಕರೆದ್ಬಿಟ್ಟು ಮನೆಗೆ ದುಡ್ಡಿಗೆ ಸಾಲ ಕೊಟ್ಟಿದ್ದೀನಿ ಕಾಣಿಸುತ್ತೆ ಅಂತೀರಿ ಮಾತ್ರ ಬಡ್ಡಿ ಕಡಿಮೆ ನನ್ನ ಹತ್ರ ಇಲ್ಲ ನನ್ನ ಬಡವ್ರಿಗೆ ಬಡವ್ರಪ್ಪ ಅದಕ್ಕೆ ಬಡ್ಡಿ ಎಷ್ಟು ಅಂತ ಕೇಳಲ್ಲ ನಮ್ಮ ಹತ್ರ ಕಡಿಮೆ 100ಕ್ಕೆ 10 ನಿಮ್ಗೂ ಮಾರ್ವಾಡಗಳಿಗೂ ಏನು ವ್ಯತ್ಯಾಸ ಇಲ್ಲ ಜಾಸ್ತಿ ಅಪ್ಪ ಅವರು 100ಕ್ಕೆ 10 20 30 ಹಿಂಗೆಲ್ಲ ತಗೋತಾರೆ ಹೆಂಗೆ ಗೋರಿ ತರ ವಾಸನೆ ಹೊಡಿತದಲ್ರಿ ನಿಮ್ ಬಾಯಿ ಬಾಯಿ ಎಷ್ಟು ದಿನ ಆಯ್ತು ಏನ್ ಅನ್ಕೊಂಡೆ ನನ್ನ ಸರಿ ಆಯ್ತು ಆಯ್ತು ಎಲೆಕ್ಷನ್ ನಿಂತ್ಕೊತೀರಾ ಅಂತೂ ಊರು ಉದ್ಧಾರ ಮಾಡ್ತೀರಾ ಸರಿ ನಿಮ್ಮ ದೇಹ ಧೋರಣೆಗಳೇನು ಏನಿಲ್ಲಪ್ಪ ಗೆದ್ದು ಬಂದು ಎಲ್ಲಾರ್ಗೂ ಒಳ್ಳೆ ಸಹಾಯ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡೆ. ಅದು ಸಹಾಯ ಅಂದ್ರೆ ಆಶ್ವಾಸನೆ ಆಶ್ವಾಸನೆ ದೇವಸ್ಥಾನ ಕಳಿಸ್ತೀನಿ ಹಾಸ್ಪಿಟಲ್ ಕಳಿಸ್ತೀನಿ ಮತ್ತೆ? ಹಾಸ್ಪಿಟಲ್ ಕಳಿಸ್ತೀನಿ ಸ್ಕೂಲ್ ಕಳಿಸ್ತೀನಿ ಕಾಲೇಜ್ ಕಳಿಸ್ತೀನಿ ವಗೇರೆ ವಗೇರೆ ಕಳಿಸಿದ್ರು ಒಂದಿಲ್ಲ ಹಿಂದಿನವ್ರು ಮಾಡಿದ್ರು ಇದೇ ಕೆಲಸ ಹೆಚ್ಚು ಕಡಿಮೆ ಆದ್ರೆ ಜೈಲ್ ಹಾಕ್ಬಿಡ್ತಾರೆ ಹುಷಾರಾಗಿ ಈಗ ಆಯ್ತು ಗೋಮಾತಲ್ಲಾಗ ಭಾಳ ಲೇಟ್ ಆಗಿದೆ ಹೋಗೋಣ ಟೈಮ್ ಆಗ್ಬಿಟ್ಟು ಒಂದು ದಿನ ಅನ್ನದಲ್ಲಿ ವಿಷ ಹೊಗಳೋದೇ ಇಲ್ಲ ಶಶಿ ನಾನು ಹೇಳಿದ್ನ ಇವರೇ ಸುತ್ತ ಹತ್ತಳಿಗೂ ಇವರೇ ಶ್ರೀಮಂತ ಸುತ್ತ ಹತ್ತಳಿ ನ್ಯಾಯ ತೀರ್ಮಾನ ಆಗಬೇಕಾದ್ರು ಇವರು ಹೋದ್ರೆ ಮಹಾಜ್ಞಾನಿ ಮಹಾಮೇಧಾವಿ ಇವರು
ಮನಸ್ಸಲ್ಲ ಬಂದಿತ್ತು ನೀನು ಅದನ್ನು ತೆಗೆದು ಬಿಟ್ರೆ ಅಷ್ಟೇ. ನಿನ್ನ ಪಾವ ಚೆನ್ನಲ್ಲ ಸುಮ್ಮನೆ ನಿಂತ್ಕೊಳ್ಳಲ್ಲ ಕೊಡಿ ಪರವಾಗಿಲ್ಲ. ಆಮೇಲೆ ತಾವು ಏನ್ ತಗೋತೀನಿ ಏನಿಲ್ಲ ಎಲ್ಲ ಆಗೈತೆ ಅಂದ್ರೆ ನೀವು ತಗೊಳ್ಳೋದ ಮನೆಯಲ್ಲಿಲ್ಲ ಸಿಗುತ್ತೆ ಸೇರಿಗಳಿಗೆ ಏನಾದ್ರು ಕುಡಿ ಚಲ್ಕುಡ ಇಲ್ಲ ಬೇಡ. ಸ್ಪೆಷಲ್ ಆಗಿ ತಂದು. ಬಿಲ್ಸಲ್ ಇದೆಯಾ ಇದು ಸ್ಪೆಷಲ್ ಆಗಿ ತಂದು. ಹಾ ಸುಮ್ಮನೆ ಇದರಲ್ಲಿ ನೀರು ಅನ್ಕೊಂಡ್ಬಿಡ್ತಾರೆ ಯಾರು ಕುಡಿದ್ರೆ. ಡೌಟ್ ಬರಲ್ಲ. ಈಗ ವಾಟರ್ ಆಫ್ ಬಂದು ಲೋಟ ಹಾಳು ಬಂದಿಲ್ಲ ಹಾಳು ಬರದಿರೋದ್ರಿಂದ ಲೋಟಗಳು ಕೊಡೋದಿಲ್ಲ ಲೋಟಗಳು ಕೊಡದೇ ಇರೋ ಕಾರಣದಿಂದ ನಾವು ಈ ವಾಟರ್ ಸ್ವೀಕರಿಸಬೇಕು. ನನ್ನ ತಂಗಿ ಕೈಯ ನೀರೇ ಹೆಣ್ಮಕ್ಳು ಸುಗಮವಾದ ಶರೀರದಲ್ಲಿ ಕೈ ಬಳೆನ ದಂಡೆಗಳನ್ನು ಸುಟ್ಕೊಳ್ಬೇಕು. ಬೇಸಿಗೆ ಕಾಲದಲ್ಲಿ ಫೆಬ್ರವರಿ ತಿಂಗಳು ಹೋಗ್ಬೇಕು ಮುಂದೆ ಹೋಗ್ಬೇಕು. ಬಳೆ ಇಲ್ಲ ಅಂದೆ ಆದ್ರೆ ನೋಡು, ಇಟ್ಟಿರೋ ಜಾಗದಲ್ಲಿ ಬಳೆ ಇಲ್ಲ, ನೆಕ್ಲೆಸ್ ಇಲ್ಲ, ಸರ ಇಲ್ಲ. ಅದು ನೀನ್ ಕೊಡ್ಸಿದ್ಯಲ್ಲ ನನ್ಗೆ. ಬಳೆ ಮಾಡ್ತಿದ್ದೆ ಆಮೇಲೆ ಒಂದ್ ಸರ ಮಾಡ್ತಿದ್ದೆ ಎಲ್ಲ ಚಿನ್ನದ ಅರ್ಧ ಕೆಜಿ ಇತ್ತು ಎಲ್ಲ ಹೊಡ್ಕೊಂಡೋಗ್ಬಿಟ್ಟಾಕ್ರಿ. ಹೌದೇ? ಹೊಡ್ಕೊಂಡೋಗ್ಬಿಟ್ಟ ಯಾರು ಬಂದಿಲ್ವಲ್ಲ ಧರ್ಮರತ್ನಾಕರ ಮಹಾನುಭಾವ ಸ್ವಾಮೀಜಿ ಸೌಮ್ಯವಾದ ವ್ಯಕ್ತಿ ಇವೂರ್ನೆಲ್ಲ ಇಲ್ಲ ಅಂತಾರಲ್ಲ ರಾಮ ರಾಮ ಬಂದ್ರೆ ರಾಮ ಅಲ್ಲ ಅವನು ಯಾವ ಮಾಡಿದ್ರೆ ಹಣೆಗೆ ನಾಮ ಹೊಡ್ಕೊಂಡು ಹೋಗ್ಬಿಟ್ಟವನಂತೆ. ಹಂಗಲ್ಲಪ್ಪ ಅವ್ನು ಬಾರಿ ನಿಯತ್ತಾದ ಮನುಷ್ಯ ಅವನು. ಯಾಕೆಂದ್ರೆ ಅವ್ನು ತಮ್ಮನ್ ಡಾಕ್ಟರ್ ಮಾಡ್ಸಕ್ಕೆ ನನ್ನ ಹತ್ರ ಸಾಲ ತಗೊಂಡವನೇ. ಈ ಮನೆ ಹೋಗಿ ಹಾಕಿದೆ ಅಂತ ಹೇಳಿರಲಿಲ್ಲ ಇವಳ ಸ್ಥಿತಿ ಇರೋದು ಸ್ವಲ್ಪ ಚೆನ್ನಾಗಿ ನೋಡ್ತೋ. ಒಳ್ಳೆ ನುಲಿತಾರೆ ಆಮೇಲೆ ಕಾಲು ನಗಿರ್ತಾವ ಒಳ್ಳೆ ಹೆಜ್ಜೆ ಆಗ್ತಾರೆ. ಏನಾದ್ರು ಹಾಡು ಡ್ಯಾನ್ಸ್ ಏನಾದ್ರು ನೋಡ್ತೀರಾ ಹಂಗೆ ಸಿಗಾತಪ್ಪ. ಈಗ ನಾನು ಕ್ಲಾಸ್ ತಂದಿನ ಟೆಕ್ಸ್ಟ್ ಬುಕ್ ಅಂತ ತಂದಿದ್ದೀನಿ. ಅದೇನಪ್ಪ ಏನಂದ್ರೆ ಅದೇ ಒಂದು ಇವತ್ತು ನಾಯಿ ಇರ್ತದಲ್ಲ ಅದು ಕ್ಯಾಶ್ ₹1 ಇಲ್ಲ. ಟೆಕ್ಸ್ಟ್ ಬುಕ್ ತಂದರೆ ನಾನು ನಿಮ್ಗೆ ಬರ್ಕೊಡ್ತೀನಿ ಅದೇ ಬೇಕಾ ದೊಡ್ಡ ಛತ್ರ
ಯಾರು ಮನೆಯಲ್ಲಿ ಇಲ್ವಲ್ಲ? ಶಶಿ, ಶಶಿ ಎಲ್ಲಿದ್ದೀರಪ್ಪ? ಆನಂದ್, ಆನಂದ್, ನಾವು ನಿಮ್ಮನೆ ಬರ್ತೀವಿ ಅಂತಾರೆ. ಅಣ್ಣ ನೆರವೇರಿಸಲ್ಲ ಅಂತೀರಮ್ಮ, ಅದು ಯಾವುದು ಕೊನೆ ಆಸೆ ಕೇಳಮ್ಮ. ನೋಡ್ಬೇಕು ಅಂತ ಆಸೆ. ತಾಯಿಯ ಮುಂಚೆ ತಂದೆ ತಾಯಿ ಕೊಡು ನೋಡ್ಬೇಕು ಅಂತ ಆಸೆ ಇಲ್ಲಮ್ಮ. ನನಗಂತೂ ಅಪ್ಪ ಅಮ್ಮ ನೋಡೋ ಭಾಗ್ಯ ನನಗಿಲ್ಲ. ಆದ್ರೆ ಹೋಟೆಲಿದೆ ಅಂತ ಹಾಗೆ ನನಗೆ ನೋಡ್ಬೇಕು ಅಂತ ಆಸೆ ತೃಪ್ತಿ ಪಡು. ಆನಂದ ಪುರಮ್ಮ ನೋಡ ಭಾಗ್ಯ ನನಗಿಲ್ವಲ್ಲ ಖಂಡಿತ ಇಲ್ಲ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಅಯ್ಯೋ ದೇವರೇ, ನನ್ನ ತಂಗಿ ನುಡ್ಸ್ಕೊಳಕ್ಕಾಗಿಲ್ವಾ? ಈ ಸಾವು ನ್ಯಾಯನ? ನೋಡಿ, ವ್ಯವಸ್ಥಾಪಕ ನಾನು ಈಗ ತಾನೇ ಎಂಟ್ರಿ ಆಗ್ತಾ ಇದ್ದೀನಿ ಒಳಗಡೆ. ಕಾರ್ಯಕ್ರಮದ ಪಡೆ ಕಾರ್ಯಕ್ರಮ ನಡೀತಾ ಇದೆ ಬೆಳಿಗ್ಗೆ. ಇದು ವ್ಯವಸ್ಥೆ, ಯಾರು ವ್ಯವಸ್ಥೆ ಮಾಡಿರ್ತಾರೆ ಅವ್ರು ಇರಲೇಬೇಕು ಅಂತೇನಿಲ್ಲ. ಯಾರ್ಯಾರು ಯಾಕೆ ಕೆಲಸ ಕೊಟ್ಟರೆ ಅದು ಸುಸೂತ್ರವಾಗಿ ನಡೆಯುತ್ತೆ ಅಂತ. ಉತ್ತರ ಕರ್ನಾಟಕದಲ್ಲಿ ಆದ ಒಂದು ದೊಡ್ಡ ಬೆಳವಣಿಗೆ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ನಮ್ಮ ಈ 4 ದಿನದ ಕಾರ್ಯಕ್ರಮದ ಮೇಲೆ ಭಾರಿ ದೊಡ್ಡ ಪರಿಣಾಮವನ್ನು ಬೀರಿತ್ತು.
300 ಜನ ಕಲಾವಿದರು ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಭಾಗವಹಿಸೋರು. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಜನಪದ ಕಲಾವಿದರು. ನಾವು ಈ ಸಲ ಅವ್ರನ್ನ ಕರೀಲಿಲ್ಲ. ಯಾಕೆಂದರೆ ಅವ್ರಿಗೆ ಬಹಳ ಕಷ್ಟ ಇದೆ. ಆ ಕಷ್ಟದಲ್ಲಿ ನಾವು ಬಂದು ಹೋಗಿ ಅಂತ ಕರೆದ್ರೆ ಅನಾನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾರು ಕರೆದಿರಲಿಲ್ಲ. ಅದು ಅನಿರೀಕ್ಷಿತವಾಗಿ ಮಧ್ಯದಲ್ಲಿ ಅನೌನ್ಸ್ ಮಾಡಿ ಥಿಯೇಟ್ರ್ ಬುಕ್ ಮಾಡಿ ಅದೆಲ್ಲ ಪ್ರಿಂಟ್ ಆದಮೇಲೆ ಆಗಿದ್ದರಿಂದಾಗಿ ಏನು ಮಾಡಬೇಕು ಅಂತ ತಲೆ ಕೆಟ್ಟಿತ್ತು. 15 ದಿವಸ ಬಾಕಿ ಇತ್ತು ಕಾರ್ಯಕ್ರಮಕ್ಕೆ, ಸಮ್ಮೇಳನಕ್ಕೆ. ಏನಪ್ಪ ಮಾಡೋದು ಅಂದರೆ ಅದರಲ್ಲಿ 2-3 ಕಾರ್ಯಕ್ರಮಗಳನ್ನು ನಾನು ಮೊದಲೇ ತೆಗೆದೆ. ಮೊದಲನೇದೇನಪ್ಪ ಅಂದರೆ ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಈ ಮಕ್ಕಳ ಸಮ್ಮೇಳನವನ್ನು ಕಳೆದ 10 ವರ್ಷಗಳಿಂದ ಮಾಡ್ತಾ ಇದೆ. 10 ಸಮ್ಮೇಳನಾಧ್ಯಕ್ಷರನ್ನ ಒಟ್ಟಿಗೆ ಕರೆದು ಮೊದಲನೇ ದಿನ ಉದ್ಘಾಟನೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನು ಕರೆದು ಉದ್ಘಾಟಿಸಬೇಕು. ಆ 10 ಜನ ಹಿರಿಯರಿಗೆ ಮುಖ್ಯಮಂತ್ರಿಗಳಿಂದ ಸನ್ಮಾನ ಮಾಡಿಸಬೇಕು ಅಂತ ಆಸೆ ಇತ್ತು. ಯಾಕೆಂದರೆ ಅದರಲ್ಲಿ 3 ಜನ 100, 110, 106, 103 ವರ್ಷದ ಶತಾಯುಷಿಗಳು ನಮ್ಮ ಸಮ್ಮೇಳನದ ಅಧ್ಯಕ್ಷರು ಇದ್ದರು. ಅವರು ನಮ್ಮ ನಡುವೆ ಇದ್ದಾರೆ ಅನ್ನುವ ಸಂತೋಷವನ್ನು ನಾಡಿಗೆ ಹಂಚ್ಕೊಳ್ಬೇಕು ಅಂತ ಆಸೆ ಇತ್ತು. ಅದು ಆಗಲಿಲ್ಲ. ಯಾಕೆಂದರೆ ಅದರಲ್ಲಿ ಇಬ್ಬರು ಅವ್ರನ್ನ ಹ್ಯಾಂಡಲ್ ಮಾಡೋದೇ ಭಾಳ ಕಷ್ಟಕರವಾಗಿದೆ ಅನ್ನೋದು ಗೊತ್ತಾದ ಮೇಲೆ ಪಾಟ್ಲಿಪುಟ್ಟಪ್ಪ ಅವರು ಈಗ ವೀಲ್ ಚೇರ್ನಲ್ಲೇ ಬರಬೇಕಾದಂಥ ಸನ್ನಿವೇಶದಲ್ಲಿದ್ದಾರೆ. ಈಗ ಅವ್ರಿಗೆ 103 ವರ್ಷ. ಹತ್ತಿರದ ಕೊಪ್ಪಳಕ್ಕೆ ಕರೆಸಿದ್ದೆ ನಾನು. 100ನೇ ವರ್ಷದ ಕಾರ್ಯಕ್ರಮದ ದೃಷ್ಟಿಯಿಂದ ಕರೆಸಿದ್ದೆ. ಆ ಹತ್ತಿರದಲ್ಲಿತ್ತು ಅಂತ ಬಂದಿದ್ದು. ಬಟ್ ಬೆಂಗಳೂರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿದರು. ವೆಂಕಟ ಸುಬ್ಬಯ್ಯನವರು ಯಾರನ್ನೂ ಜಾಸ್ತಿ ಮಾತಾಡಿಸೋದಿಲ್ಲ, ಕ್ಷಮ ಆಗುತ್ತೆ ಅನ್ನೋ ಕಾರಣಕ್ಕೆ. ಮೊನ್ನೆ ಬೇಲೂರವರು ಕೂಡ ಈಗಾಗಲೇ ಅವರು 100ರ ಹತ್ತಿರ ಬಂದಿದ್ದಾರೆ. ಅವ್ರು ಒಂದು ದಿವಸ ಮಾತ್ರ ಬರೋಕ್ಕೆ ಸಾಧ್ಯ, 2 ಸಲ ಬರೋಕ್ಕಾಗಲ್ಲ ಅಂತ ಮೊದಲೇ ಹೇಳಿದ್ರು. ಈ ಥರ ಅನಾನುಕೂಲದಿಂದಾಗಿ ಆ ಯೋಜನೆಯನ್ನು ಕೈ ಬಿಟ್ಟೆ ನಾನು. ಮತ್ತು ಜನಪದ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅದು 300 ಜನ ಕಲಾವಿದರು ಬರ್ತಾರೆ ಅಂತ ವ್ಯವಸ್ಥೆ ಮಾಡಿದ್ರು ಕೂಡ ಅಸ್ತವ್ಯಸ್ತ ಆಗುತ್ತೆ ಅಂತ ಗೊತ್ತಾದಾಗ ಇನ್ನು ಕೇವಲ 15 ದಿನ ಮಾತ್ರ ಇತ್ತು. ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು ಅಷ್ಟೊತ್ತಾಗಲೇ. ಹೇಗೆ 4 ದಿನ ನಿಭಾಯಿಸೋದು ಅಂತ ಯೋಚನೆ ಬಂತು. ಆಗ ಹೊಡೆದಿದ್ದೇನಪ್ಪ ಅಂದರೆ 4 ಜನ ಅತಿಥಿ ಕಲಾವಿದರು, 4 ಜನ ನೃತ್ಯಗಾರರು, 4 ಜನ ಗಾಯಕರು. ಈ 3 ಜನ ಇಟ್ಕೊಂಡು ನೀವು ಒಂದೊಂದು ದಿನ ಬೆಳಗ್ಗೆಯಿಂದ ಸಂಜೆಯವರೆಗೆ ನಮಗೆ ಅತಿಥಿ ಕಲಾವಿದರಾಗಿ ಭಾಗವಹಿಸಿ ಎಷ್ಟು ಸಾಧ್ಯ ಅಷ್ಟು ಮಧ್ಯೆ ಮಧ್ಯೆ ನೀವು ಹಾಡುಗಳನ್ನು ಹಾಡಿ ಅಂತೇಳಿ ನಾವು 3 ಜನಕ್ಕೆ ನಾನು ಕಮಿಟ್ ಮಾಡಿದೆ. ಅದರಲ್ಲಿ ನಮ್ಮ ಮೋಹನ್ ಒಬ್ಬರು, ಆಮೇಲೆ ಸಂತೋಷ್ ಒಬ್ಬರು, ಆಮೇಲೆ ಇನ್ನು ಬೇರೆ ಬೇರೆ ರಮೇಶ್ ಬಾಬು ಅವರೆಲ್ಲ ಗಾಯಕರಿದ್ದರು. ಅವರು ಬಹುಶಃ ಈ 3 ದಿನಗಳ ಕಾಲ 10ರಿಂದ 15ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡುವ ಮೂಲಕ ಅವರವರನ್ನು ಅವರು ಪುನರ್ವಿಮರ್ಶೆ ಮಾಡಿಕೊಂಡ ಹಾಗಾಯಿತು, ನಿಮಗೆ ಮನೋರಂಜನೆ ಮಾಡಿದಂಗಾಯಿತು ಅಂಥೇಳಿ ಸಾಕಷ್ಟು ಒಂದು 3 ದಿನದಲ್ಲಿ ಮೋಹನ್ ಅವರು ಒಂದು 50 ಹಾಡನ್ನು ಹಾಡಿರ್ಬೋದು ಅಂತ ನಾನು ಗೆಸ್ ಮಾಡಿದ್ದೇನೆ. ಇಡೀ ಕಾರ್ಯಕ್ರಮದ ಬ್ಯಾಲೆನ್ಸ್ ಮಾಡುವುದರಲ್ಲಿ ಗಾಯಕರ ಪಾತ್ರವನ್ನು ನಾನು ಸ್ಮರಿಸಬೇಕಾಗುತ್ತೆ. ಹಾಗಾಗಿ ಮೋಹನ್ ಜಿ ಅವರಿಗೆ ಮತ್ತು ಸಂತೋಷ್ ಮಂಕಿಣಿಯವರಿಗೆ ಮತ್ತು ರಮೇಶ್ ಬಾಬು ಅವರಿಗೆ ಮತ್ತು ಕುಲಾಲ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ 3 ಜನ ನೃತ್ಯಗಾರ್ತಿಯರನ್ನು ಕೂಡ ನಾನು ಪ್ಯಾಕ್ ಮಾಡಿದ್ದೆ. ಅವ್ರಿಗೇನು ಹೇಳಿದ್ರು ಅಂದರೆ ಮಿನಿಮಮ್ 6ರಿಂದ 7 ನೃತ್ಯಗಳನ್ನು ಬೇರೆ ಬೇರೆ ವೆರೈಟಿಯ ನೃತ್ಯಗಳನ್ನು ಮಾಡಬೇಕು. ನೀವು ಹಾಡುಗಾರ ಎಲ್ಲ ಮಾಡಿದ್ರೆ ಒಂದು 14 ದಿವಸದ ಕಾರ್ಯಕ್ರಮ ಕೊಟ್ಟಂಗಾಗುತ್ತೆ ಅಂತೇಳಿ ನಾವು 3 ಸವಿತಾ ಗೋರ್ಪಡೆ, ಶಾಂತಲಾ ಉದ್ದೋಶಿ ಮತ್ತು ಶ್ರೇಯಾ ಮಾಲೂರು ಅಂತ 3 ಹುಡುಗಿಯರನ್ನು ನಾನು ಮಾಡಿದ್ದೆ. ಅವರು ಅತಿಥಿಗಳು ಹೌದು, ಕಲಾವಿದರು ಹೌದು ಅನ್ನೋ ರೀತಿಯಲ್ಲಿ ಅವರು 6ರಿಂದ 7 ನೃತ್ಯಗಳನ್ನು ಬೇರೆ ಬೇರೆ ನೃತ್ಯಗಳನ್ನು ಮಾಡಿದ್ರು. ಇದ್ರ ಮಧ್ಯೆ 10 ಜನ ನೃತ್ಯಗಾರರು, 10 ಜನ ಗಾಯಕರು ಬೇರೆ ಇದ್ದರು. ನಾವು ಒಂದೊಂದನ್ನು ಮಾಡ್ತೇವೆ ಇದ್ರು. ಅವರಿಗೆ 2-3 ಅವಕಾಶಗಳನ್ನು ಕೊಟ್ಟು ಫಿಲ್ ಇನ್ ದಿ ಬ್ಲ್ಯಾಂಕ್ ಮಾತಿಗೆ ಕಾರ್ಯಕ್ರಮವನ್ನು ನಾವು ರಬ್ಬರ್ ಬ್ಯಾಂಡ್ ಥರ ಎಳೆದು ನಮ್ಮ ಬೆಳಗಿನ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮನೋರಂಜನೆ ಕಾರ್ಯಕ್ರಮಕ್ಕೆ ಯಾವ ಕೊರತೆಯೋ ಆಗಲಾರದಾಗೆ ವ್ಯವಸ್ಥೆ ಮಾಡಿದ್ವಿ. ಅದ್ರ ಮಧ್ಯೆ ಶಿವಕುಮಾರ್ ಅವರ ನಾಟಕ ಮೊದಲೇ ಫಿಕ್ಸ್ ಆಗಿತ್ತು. ಬೇಲೂರು ಕೃಷ್ಣಮೂರ್ತಿಯವರೇ ಸಮ್ಮೇಳನ ಅಧ್ಯಕ್ಷ ಆಗ್ತಾರೆ ಅನ್ನೋದು ಮೊದಲು ಗೊತ್ತಿರಲಿಲ್ಲ. ಬೇಲೂರು ಕೃಷ್ಣಮೂರ್ತಿಯವರ ನಾಟಕ ಇದೆ, ರೆಡಿ ಇದೆ ಅಂದರು. ಮಾಡಿದ್ವಿ. ಕೋಇನ್ಸಿಡೆನ್ಸ್ ನಮ್ಮ ಲಿಸ್ಟಲ್ಲಿ ಅವರು ಇದ್ದರು. ಬೇಲೂರು ಕೃಷ್ಣಮೂರ್ತಿಯವರನ್ನು ನಾವು ಕರೀಬೇಕು ಅಂತ ದೃಷ್ಟಿ ಇಟ್ಟಿದ್ವಿ. ಹಾಗಾಗಿ ಬೇಲೂರು ಕೃಷ್ಣಮೂರ್ತಿಯವರೇ ಸಮ್ಮೇಳನಾಧ್ಯಕ್ಷರು ಮತ್ತು ಅವ್ರದ್ದೇ ನಾಟಕವನ್ನು ಮಾಡಬೇಕು ಅಂದಾಗ ಶಿವಕುಮಾರ್ ಅವರು ಭಾಳ ಶಾರ್ಟ್ ಪೀರಿಯಡಲ್ಲಿ ನನಗನ್ಸಿದ ಮಟ್ಟಿಗೆ ಅವರಿಗೆ ಕೊಟ್ಟ ಅವಧಿಯು ಕೂಡ 15 ದಿವಸ ಇರಲಿಲ್ಲ ಅಂತ ಕಾಣಿಸುತ್ತೆ. ಅದರಲ್ಲಿ ಎಲ್ಲರನ್ನೂ ಸೇರಿಸೋದಕ್ಕೆ 3-4 ದಿವಸ ಹೋಗಿರ್ತದೆ. ಒಂದು 3-4 ಪ್ರಾಕ್ಟೀಸ್ಗಳ ಮೂಲಕ ಅವರು ರೆಡಿ ಮಾಡಿಕೊಂಡು ಈ ಟೀಮು 4 ದಿನಗಳ ಕಾಲ ಏನು ಬೆಳಗ್ಗೆ 10 ಗಂಟೆಯಿಂದ 1-1.5 ಗಂಟೆಗಳ ಕಾಲ ಬಂದಿರುವ ಪ್ರೇಕ್ಷಕರಿಗೆ ಮನೋರಂಜನೆ ಮಾಡಿದ್ದಾರೆ. ಅದು ಕೂಡ ಅವರಿಗೆ ನಾನು ಟೀಮ್ ಎಂಟೈರ್ ಟೀಮ್ಗೆ ಒಂದು ಕೃತಜ್ಞತೆ ಹೇಳಬೇಕು. ಯಾಕೆಂದರೆ ಬ್ಯಾಲೆನ್ಸಿಂಗ್ ಆಫ್ ದಿ ಟೋಟಲ್ ಪ್ರೋಗ್ರಾಮ್ ಆಗಿದ್ದೆ ಅವರಿಂದ. ಯಾಕೆಂದರೆ ಬೆಳಗ್ಗೆ ಪ್ರಾರಂಭನೇ ನಾಟಕ ಯಾಕೆ ಮಾಡಿದ್ದೀವಿ ಅಂದರೆ ಮಧ್ಯದಲ್ಲಿ ಬೇರೆ ಬೇರೆ ನಾಟಕಗಳು ಮಾಡೋಕ್ಕೆ ಹೋದಾಗ ನಮ್ಮ ಕಾರ್ಯಕ್ರಮಕ್ಕೆ ಧಕ್ಕೆ ಆಗುತ್ತೆ. ಮೊದಲು ನಾಟಕ ಮಾಡೋಣ, ಬರೋರೆಲ್ಲ ಬರ್ತಾರೆ, ಸೇರ್ಕೊಳ್ತಾರೆ, 12ರಿಂದ 1 ಗಂಟೆ ಆಗುತ್ತೆ.
ಆ 1 ಗಂಟೆ ನಂತರದಲ್ಲಿ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಮಾಡ್ಬೋದು ಅಂತೇಳಿ ಅದನ್ನು ಪ್ಯಾಕ್ ಮಾಡಿದ್ವಿ. ಇದು 2 ಹೊರತಾಗಿ ನಮ್ಮಲ್ಲಿ ಇನ್ನೂ 2 ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಈ ಸಲ ಭಾಳ ವೈಶಿಷ್ಟ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಒಂದು 40 ಸಾಹಿತಿಗಳಿಗೆ ಈ ಸಲದ ಒಂದು ವಿಶೇಷ ಪ್ರಶಸ್ತಿಯನ್ನು, ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದೆ. ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಅಂತ 20 ಜನ ಹಿರಿಯರು, ಹೆಚ್ಚು ಕಡಿಮೆ 60ರಿಂದ 80 ವರ್ಷದಲ್ಲಿರುವಂತಹ ಈ ನಾಡಿಗೆ ಅಮೂಲ್ಯ ಕೃತಿಗಳನ್ನು ಕೊಟ್ಟಂಥ 20 ಜನ ಹಿರಿಯ ಸಾಹಿತಿಗಳು ಜೀವಮಾನ ಸಾಧನೆಗಾಗಿ ಕೊಟ್ವಿ. ಅದು 2ನೇ ದಿವಸ 25ನೇ ತಾರೀಕಿತ್ತು. ಹಾಗೆ 20 ಕೃತಿಗಳಿಗೆ, ಕನ್ನಡದ ಸಾಹಿತ್ಯ ಶ್ರೇಷ್ಠ ಕೃತಿಗಳಿಗೆ 2017 ಮತ್ತು 18ನೇ ಸಾಲಿನ ಶ್ರೇಷ್ಠ ಪುಸ್ತಕಗಳನ್ನ ಆಯ್ಕೆ ಮಾಡಿ ಅವರಿಗೆ ತಲಾ 3,000 ರೂಪಾಯಿ ರೀತಿಯಲ್ಲಿ 60,000 ರೂಪಾಯಿಯ 20 ಜನಕ್ಕೆ ಬಹುಮಾನ. ಒಂದು ದಿವಸ ಆ ಕಾರ್ಯಕ್ರಮವನ್ನು ಇಟ್ಟಿದ್ವಿ. ಹಾಗಾಗಿ ಇಡೀ ಕಾರ್ಯಕ್ರಮದ ಚೌಕಟ್ಟಿನಲ್ಲಿ ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಅದು ಅದ್ಭುತವಾದಂಥ ಒಂದು ಕಾಣಿಕೆಯ ರೀತಿಯಲ್ಲಿ ಪ್ರೇಕ್ಷಕರಿಗೆ ಮತ್ತು ಬಂದವರಿಗೆ ಒಂದು ಅನುಭವಿಸೋದಕ್ಕೆ ಸಾಧ್ಯ ಆಯಿತು ಅಂತ. ಮತ್ತೆ ವಾರ್ಷಿಕ ಪ್ರಶಸ್ತಿಗಳು ಇದ್ದೇ ಇರ್ತದೆ. ಪ್ರತಿನಿತ್ಯ ಕಲಾವಿದರಿಗೆ ಪ್ರಶಸ್ತಿಯನ್ನು ಹೊರತುಪಡಿಸಿಯೂ ಕೂಡ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ವಾರ್ಷಿಕ ಪ್ರಶಸ್ತಿಯನ್ನು ಮಾಡಿರ್ತೇವೆ. ಅದು ನಿನ್ನೆ ನಡೆದಿದೆ, ಕೆಲವು ಜನ ನೋಡಿದ್ದೀರಿ, ಮಾಡಿದ್ದೀರಿ ಅಂತ. ಕೊನೆ ದಿವಸ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ 2 ಗಂಟೆಗೆ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡೋಣ, ಈ ಸಮಾರೋಪವನ್ನು ಬೇರೆ ದಿನ ಇಟ್ಕೊಳ್ಳೋಣ, ಈ ಎಲ್ಲ ಕಲಾವಿದರನ್ನ ಒಳಗೊಂಡು ಈ ಬರಲಾರದವ್ರನ್ನೂ ಸೇರಿಸ್ಕೊಂಡು ಈ ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಅದ್ಭುತವಾಗಿ ಒಂದೇ ದಿನ ಮಾಡೋಣ ಅಂತ ಯೋಚನೆ ಮಾಡಿ ಅದನ್ನು ಕಲಾಕ್ಷೇತ್ರದಲ್ಲಿ ನವೆಂಬರ್ 8, 6, ಡಿಸೆಂಬರ್ ಫಸ್ಟ್ ವೀಕಲ್ಲಿ ಮಾಡಬೇಕು ಅಂತ ಡೇಟ್ಗೆ ಹಾಕಿದ್ದೇನೆ. ಅದು ಮತ್ತೆ ಸಮಯದಲ್ಲಿ ಆಗುತ್ತೆ. ಯಾರೂ ಬಂದಿಲ್ಲ, ನಾವು ಭಾಗವಹಿಸಬೇಕಾಗಿತ್ತು ಅನ್ನೋ ಆಸೆ ಇಟ್ಕೊಂಡವರಿದ್ದಾರೆ. ಅವ್ರ ಸಂಖ್ಯೆ 500ರಿಂದ 600 ಜನ ಇದೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಲೆಟರ್ನ ರೆಡಿ ಮಾಡಿದ್ದೇನೆ. ಡೇಟ್ ಸಿಕ್ಕ ತಕ್ಷಣ ಇವ್ರಿಗೆ ಹಾಕಿ ಕಲಾಕ್ಷೇತ್ರದಲ್ಲಿ ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಸಮಾರೋಪ ನಡೀತದೆ, ದಯವಿಟ್ಟು ನೀವು ಒಂದು ಭಾಗವಹಿಸಿ ಅಂತ ಕರೆ ಕೊಡುವ ಮೂಲಕ ಇದೊಂದು ಹೊಸ ಸಿಸ್ಟಮ್ಸು ಅಂತ. ಅಂದರೆ ಇದು 2ನೇ ಸಾರಿ. ನಾವು ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ 4 ದಿವಸದ್ದು. ಅಲ್ಲಿ ಸಮಾರೋಪ ಮಾಡಲಿಲ್ಲ, ನಾವು ಅದನ್ನು ಬೆಂಗಳೂರಲ್ಲಿ ಮಾಡಿದ್ವಿ. ಇದು ಒಂದು ವಿಶಿಷ್ಟ ಏನಪ್ಪ ಅಂದರೆ ಬರೋಕ್ಕೆ ಆಗಲ್ಲ, ನಿಮ್ಮ ಕಾರ್ಯಕ್ರಮ ಮಿಸ್ ಮಾಡ್ಕೊಂಡಿದ್ದೇವೆ, ಅದು ಎಕ್ಸಾಮ್ ಇರ್ಬೋದು, ಏನೋ ಇರ್ಬೋದು, ಆ ತೊಂದರೆಗಳಿಂದ ನಮಗೊಂದು ಅವಕಾಶ ಕೊಡಿ ಅನ್ನುವ ಸಂಖ್ಯೆ 100, 150, 200 ಕೇಳಿದಾಗ ನಾವು ಸಮಾರೋಪವನ್ನೇ ಸಪ್ರೇಟಾಗಿ ಮಾಡಿ ಪ್ರೋತ್ಸಾಹ ಮಾಡಿದ್ವಿ. ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ವಿ. ಅದೇ ಕಾರ್ಯಕ್ರಮದ ರೀತಿಯಲ್ಲಿ ಸಮಾರಂಭವನ್ನು ಯಾರನ್ನು ನಾನು ಕರಿಬೇಕಾಗಿತ್ತು ಅಂತ ಯೋಚನೆ ಮಾಡಿದ್ದನೋ ಅವ್ರನ್ನೆಲ್ಲ ಕರೆದು, ಯಾರು ಬರಬೇಕು ಅಂತ ಭಾಗವಹಿಸಬೇಕು ಅಂತ ಆಸೆ ಪಟ್ಟಿದ್ರು ಅವ್ರನ್ನೆಲ್ಲ ಕರೆದು ಡಿಸೆಂಬರ್ ಮೊದಲೇ ವಾರದೊಳಗಾಗಿ ಒಂದು ಸಮಾರೋಪ ಅದ್ಭುತವಾಗಿ ಒಂದೇ ದಿನ ಕಲಾಕ್ಷೇತ್ರದ ಕಿಕ್ಕಿರಿದ ಜನಸಂದಣಿಯ ಮಧ್ಯೆ ನಮ್ಮ ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಮಾಡಬೇಕು. ನಾನು ಇಲ್ಲ ಒಂದು ಸಮ್ಮೇಳನ ಮಾಡಿದ್ರೆ 5 ಸಮ್ಮೇಳನ ಮಾಡಿರ್ತೇನೆ, ಇಲ್ಲ ಒಂದು ಸಮ್ಮೇಳನ ಮಾಡಿದ್ರೆ 10 ಸಮ್ಮೇಳನ ಮಾಡಿರ್ತೇನೆ. ಅಖಿಲ ಕರ್ನಾಟಕ ಕವಿಗಳ ಸಮ್ಮೇಳನ 5 ಮಾಡಿದ್ದೆ, ಸಾಕು ಅನ್ನಿಸ್ತು, ಅದು ನಿಲ್ಲಿಸಿದ್ದೇನೆ. ಈಗ ಮಕ್ಕಳ ಸಮ್ಮೇಳನ 10 ಆಗಿದೆ, ಸಾಕು ಅನಿಸಿದೆ, ನಿಲ್ಲಿಸ್ತಾ ಇದ್ದೀನಿ. ಅಂದರೆ ಮುಂದೆ ಬೇರೆ ಇರುತ್ತೆ ಕಾನ್ಸೆಪ್ಟ್ ಅಂತ. ನಮ್ಮ ವಿಶ್ವೇಶ್ವರಯ್ಯ ಪ್ರತಿಷ್ಠಾನದ ಕಾರ್ಯಕ್ರಮಗಳು ನಿಲ್ಲೋಲ್ಲ. ನಾನು ಹೇಳ್ತೇನೆ ಮಕ್ಕಳ ಸಮ್ಮೇಳನ ಅಂತ ಏನಿದೆ ಅದನ್ನು ನಿಲ್ಲಿಸ್ತಾ ಇದ್ದೀನಿ. ಕಾರಣ ಏನು ಅಂತ ಹೇಳಿದರೆ, ಇವತ್ತು ಸಾಮಾಜಿಕ ಜಾಲತಾಣಗಳ ಮಧ್ಯೆ ನಮ್ಮ ಮಕ್ಕಳು ಸಿಗಾಕೊಂಡಿದ್ದಾರೆ. ಅವರಿಗೆ ಫೇಸ್ ಟು ಫೇಸ್ ಎಂಟರ್ಟೈನ್ಮೆಂಟ್ ಬೇಕಿಲ್ಲ. ಅವರಿಗೀಗ ಸಿನಿಮಾಕ್ಕೆ ಹೋಗಲ್ಲ, ಪುಸ್ತಕಗಳನ್ನು ಓದಲ್ಲ, ಯಾವುದಾದ್ರೂ ಜಾತ್ರೆ ಜಾಪತ್ರೆ ಇನ್ನೇನು ನಡೆದಾವೆಯೋ ಅಲ್ಲಿ ಗದ್ದಲ ಹೇಳಿ ಅಂತ ತಪ್ಪಿಸ್ಕೊಳ್ತಾರೆ. ಹೀಗಾಗಿ ಈಗ ಫೇಸ್ಬುಕ್ ಮತ್ತು ವಾಟ್ಸಪ್ ಎರಡಿದ್ರೆ ಅವರಿಗೆ ಬೇರೆ ಪ್ರಪಂಚ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ. ಹಾಗಾಗಿ ಈ ಜನ್ರೇಷನ್ಗೆ ಬ್ರೂಸ್ಲಿ ಅಂತ ಕೇಳಿ ನೋಡಿ, ಯಾರು ಅಂಕಲ್ ಅವರು ಅಂತ ಕೇಳ್ತಾರೆ. ಕರಾಟೆ 10 ವರ್ಷ ಟ್ರೈನಿಂಗ್ ಮಾಡ್ಕೊಂಡಿರ್ತಾನೆ, ನೀವು ಕೇಳಿ ನೋಡಿ, ಗೊತ್ತಿಲ್ಲ ಡ್ಯಾಡಿ ಇದು ಸರ್ ನನಗೆ ಬ್ರೂಸ್ಲಿ ಯಾರು ಅಂತ ಹೇಳ್ತಾರೆ. ಆಮೇಲೆ 2ನೇ ಕೇಳಿ ವಿವೇಕಾನಂದ ಗೊತ್ತಿರಪ್ಪ ಅಂತ, ಇಲ್ಲ ಗೊತ್ತಿಲ್ಲ ಸರ್ ಯಾರು ಅವರು ಅಂತಾರೆ. ಆಮೇಲೆ ಇನ್ಯಾರೋ ಕೇಳಿ ಮೈಕಲ್ ಜಾಕ್ಸನ್ ಇಲ್ಲ ಗೊತ್ತಿಲ್ಲ ನನಗೆ, ಅದು ನಿಮಗೆ ಮೊನ್ನೆ ಆಗಿದೆ. ನಮ್ಮ ಸುರೇಶ್ ಕುಮಾರ್ ಎಲ್ಲಾರ್ದೇ ರಿವೈವ್ ಬಿಟ್ಕೊಂಡ್ರು ಅಂತೇಳಿ ಮೋದಿ ಗೊತ್ತೇನಪ್ಪ ಅಂತ ಒಂದು ಮಗುನ ಕೇಳ್ತಾರೆ, ನಂಗೆ ಗೊತ್ತಿಲ್ಲ ಅಂತ. ನಿಮ್ಮ ಪತ್ರಿಕೆಯಲ್ಲಿ ಬಂದಿದೆ, ನೋಡಿರ್ಬೇಕು ನೀವು, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಪ್ರೆಸೆಂಟ್ ಭಾರತದ ಪ್ರಧಾನಮಂತ್ರಿಗಳ ಹೆಸರು ನಮ್ಮ ಶಾಲೆಯ 7 ಮತ್ತು 8ನೇ ತರಗತಿಯ ಮಗು ಗೊತ್ತಿಲ್ಲ ಅಂದಾಗ ಪಾಪ 30 ವರ್ಷದಿಂದ ಇದ್ದಂಥ ಬ್ರೂಸ್ಲಿ, 10 ವರ್ಷದಿಂದ ಇದ್ದಂಥ ಮೈಕಲ್ ಜಾಕ್ಸನ್ನು, ಒಂದು 60 ವರ್ಷದಿಂದ ಇದ್ದಂಥ ವಿವೇಕಾನಂದರು ಗೊತ್ತಾ ಅಂತ ಕೇಳೋದು ತಪ್ಪಾಗುತ್ತೆ. ಹಾಗಾಗಿ ಈ ಜನ್ರೇಷನ್ ಅನ್ನ ಬದಲಾವಣೆಯನ್ನು ನಾವು ಹೊಂದ್ಕೋಬೇಕಾಗತ್ತೆ ಅಂತೇಳಿ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಈ 3 ತಿಂಗಳ ಕೆಳಗೆ ಯೂಟ್ಯೂಬ್ ಚಾನಲನ್ನು ಸೂರ್ಯ ನ್ಯೂಸ್ ಚಾನಲ್ ಅಂತ ಒಂದು ಓಪನ್ ಮಾಡಿದ್ದೇನೆ. ನಾನು ಚೇಂಜ್ ಆಗಬೇಕಲ್ಲ, ನನಗೆ 62 ಆಯಿತು, ನಾನು ಇನ್ನೂ ಬ್ರೂಸ್ಲಿ ಅನ್ಕೊಂಡಿದ್ರೆ ಕೇಳಲ್ಲ, ಐ ಡೋಂಟ್ ಕೇರ್ ಅಂತಾರೆ. ಅದಕ್ಕೆ ನಾನು ಚೇಂಜ್ ಆಗಿದ್ದೇನೆ. ನಂದು ಒಂದೀಗ ಯೂಟ್ಯೂಬ್ ಚಾನಲ್ ಬಂದಿದೆ.
ರಮೇಶ್ ಸುರ್ವೆ ಮಾಡುವ ಈ ನಯನ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸಬಹುದಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಇದು ನನ್ನ ಸಾಧನೆ. ಅಂದರೆ ಬದಲಾದ ವ್ಯವಸ್ಥೆಯಲ್ಲಿ ಎಲೆಕ್ಟ್ರಾನ್ ಮೀಡಿಯಾ ಅಂತ ಏನಿದೆ, ಸಾಮಾಜಿಕ ಜಾಲತಾಣವನ್ನು ನಾವು ಬೆಳೆಸ್ಕೊಂಡಿದ್ದೇವೆ. ಏನು ಎಫೆಕ್ಟ್ ಆಗಿದೆ ನೋಡಿ. ಇವತ್ತು ನಾವಿಲ್ಲಿ ಬಾಳದೇ ಒಂದು 60-70 ಜನ ಪ್ರೇಕ್ಷಕರು ಕೂತಿದ್ದೀವಿ. ಇದೇ ನಾಟಕವನ್ನು ಇವತ್ತು ನಾಡಿನ ತ್ಯಾಗಿ ಆಗಿರ್ಬೋದು, ಗುಂಡು ಬೆಳಗ ಆಗಿರ್ಬೋದು, ಜ್ವಾಲೆ ಆಗಿರ್ಬೋದು, ಇನ್ನೊಂದು ನಾಟಕ ಯಾವ ಪ್ರಾಬುದ ಕರ್ನಾಟಕ ಆಗಿರ್ಬೋದು, ಇದೇ ನಾಟಕವನ್ನು ಇನ್ನು 1 ತಿಂಗಳ ನಂತರ ಕನಿಷ್ಠ 1 ಲಕ್ಷ ವ್ಯೂವರ್ಸ್ಗಳು ನೋಡ್ತಾರೆ. ಇವತ್ತು 50 ಜನ ಇಲ್ಲಿ ನೋಡಿದ್ದೀರಿ. ನಾವು ಅಪ್ಲೋಡ್ ಮಾಡಿದ ಮೇಲೆ ಅದನ್ನು ಕನಿಷ್ಠ 4 ನಾಟಕಗಳನ್ನ 1 ಲಕ್ಷ ಜನ ನೋಡ್ತಾರೆ. ಇದಕ್ಕಿಂತ ದೊಡ್ಡ ಕ್ರೆಡಿಟ್ ಏನಿದೆ? ರಂಗಮಂದಿರದಲ್ಲಿ ಮಾಡುವ ನಾಟಕವನ್ನು ನಾವು ಅಪ್ಲೋಡ್ ಮಾಡಿದಾಗ ಅಷ್ಟು ಜನ ನೋಡ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಕಳೆದ 3 ತಿಂಗಳ ಕೆಳಗೆ ಒಂದು ಕಾರ್ಯಕ್ರಮ ಆಯಿತು. ಅದೇ ಡಾಕ್ಟರ್ ವಿಕ್ರ ಗೋಕಾಕ ಒಂದು ಸಮಾರೋಪ ಸಮಾರಂಭ. ಅದು ಅಲ್ಲಿ ಬಾಲ ಕಲಾವಿದ ಅರ್ಜುನ ಟಿಗೆ ನೋಡಿರ್ಬೋದು ನೀವು. ಆತನಿಗೆ ಮೊಟ್ಟ ಮೊದಲು ಬೆಂಗಳೂರಿನಲ್ಲಿ ವೇದಿಕೆ ಕೊಟ್ಟಿದ್ದು ನಾನು, ಟಿವಿಗಳಲ್ಲೆಲ್ಲ ನಾನು ಸ್ಟೇಜ್ ಕೊಟ್ಟಿದ್ದು. ಆತ ಬಂದಾಗ ಇಲ್ಲಿ ಆತನ ಈಗಿನ ಕ್ರೆಡಿಟಲ್ಲಿ ಚುಟು ಚುಟು ಅಂತಿದೆ ಅಂತ ಹಾಡು ಆತನಿಗೆ ಈ ಹೆಸರು ತಂದುಕೊಟ್ಟಿದೆ. ಅದನ್ನ ಇಲ್ಲಿ ಹಾಡಕ್ಕೆ ಹೊರಟ. ವೇದಿಕೆ ಮೇಲೆ ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ಎಲ್ಲ ಇದ್ದಾರೆ. ಈಗ ಅವರುಗಳು ಬೇಗ ಶುರು ಮಾಡ್ತಾರೆ ನನಗೆ, ಏನ್ರಿ ನಾವೆಲ್ಲ ಕೂತಿರುವಾಗ ಈ ಚುಟು ಚುಟು ಹಾಡಿನ ಅವಶ್ಯಕತೆ ಇತ್ತ ಅಂತ. ನಾನು ಓಡಿ ಬಂದು ನಿಲ್ಸಪ್ಪ ಅಂತ ಅವ್ನು ರೆಡಿ ಮಾಡ್ಕೊಂಡು ಟ್ರ್ಯಾಕ್ ಹಾಕ್ಬೇಕು ಇನ್ನೇನು ಅಂತ. ಯಾಕೆ ಸರ್ ಅಂತ, ಇಲ್ಲಿ ಹಾಡು ಹಾಡಬೇಡ, ಈ ಹಾಡು ಹಾಡಿದ್ರೆ ನಿನ್ನ ಯಾರು ನನಗೆ ಚಪ್ಪಾಳೆ ಬಳಸ್ತಾರೆ, ನನ್ನ ಒಳಗೆ ಬೈತಾರೆ. ಮತ್ತು ಏನು ಮಾಡಲಿ ಸರ್ ಅಂದರೆ ಕಾಣದ ಕಡಲಿಗೆ ಹಾಡು ಅಂತ ಹೇಳಿದೆ. ಟ್ರ್ಯಾಕ್ ಚೇಂಜ್ ಮಾಡಿ ಅವ್ಳಿಗೆ ಅದ್ಭುತವಾಗಿ ಅಶ್ವಥ್ ಅವರು 100% ಹಾಡಿದರೆ ಅವನು 75% ಕಾಣದ ಕಡಲಿಗೆ ಹಾಡನ್ನು ಹಾಡ್ದ. ನಾನು ಅದನ್ನು ಅಪ್ಲೋಡ್ ಮಾಡಿದೆ. ಎಚ್ಚರಿಕೆ, ಇಲ್ಲಿ ಇದು 250 ಜನ ಕೂತ್ಕೊಳ್ಳೋಂಥ ವೇದಿಕೆ ಅಲ್ವಾ, ಆ ಹಾಡನ್ನು ಇಲ್ಲಿಂದ 250 ಜನ ಕೇಳಿರುವಂತ ನಾವು ಖುಷಿ ಪಡ್ಕೊಂಡು ಹೋಗ್ತೀವಿ ಮನೆಗೆ ಅಂತ ಅಲ್ಲ. ಕೇವಲ 3 ತಿಂಗಳಲ್ಲಿ ಆ ಹುಡುಗ ಹಾಡಿದ ಕಾಣದ ಕಡಲಿಗೆ ಹಾಡಿನ ವ್ಯೂವರ್ಸ್ಗಳ ಸಂಖ್ಯೆ 11,50,000 ಜನ ಹಾಡನ್ನು ಕೇಳಿದ್ದಾರೆ. ಎಷ್ಟೋ 11,50,000 ಜನ ಕಾಣದ ಕಡಲಿಗೆ ಹಾಡನ್ನು ಯೂಟ್ಯೂಬಲ್ಲಿ ಕೇಳಿದ್ದಾರೆ. ಯೂಟ್ಯೂಬಲ್ಲಿ ಪಿನ್ ಟು ಪಿನ್ ನಿಮಗೆ ದಾಖಲೆಗಳು ಸಿಗ್ತವೆ ವ್ಯೂವರ್ಸ್ ಎಷ್ಟಿದ್ದಾರೆ ಅಂತ. ಆ ಹುಡುಗರಿಂದಾಗಿ ಆ ಹುಡುಗ ಅದು ಅಪ್ಲೋಡ್ ಮಾಡಿದ್ದಕ್ಕಾಗಿ ನನಗೆ 9,500 ಜನ ಸದಸ್ಯತ್ವವನ್ನು ತಗೊಂಡಿದ್ದಾರೆ. ನನ್ನ ಯೂಟ್ಯೂಬ್ನಲ್ಲಿ ಮೆಂಬರ್ಸ್ ಆಗಿದ್ದಾರೆ. ಕೇವಲ 3 ತಿಂಗಳಲ್ಲಿ ನನ್ನ ಯೂಟ್ಯೂಬ್ಗೆ ಜಾಹೀರಾತು ಶುರುವಾಗಿದೆ ನೋಡಿ. 3 ತಿಂಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾವು ಬದಲಾಗಿದ್ದೇವೆ. ಕೇವಲ 3 ತಿಂಗಳಲ್ಲಿ ನನಗೆ ಜಾಹೀರಾತು ಶುರುವಾಗಿದೆ ಅಂದರೆ ಐ ಆಮ್ ಹ್ಯಾಪಿ, ನಾನು ಅಂದ್ಕೊಂಡಿದ್ದೇನೆ ಅನ್ನೋದು ಇದು. ಈ ಏನು ಕಾರ್ಯಕ್ರಮಗಳು ಮಾಡಿದ್ದೇವೆ ಈ 26 ವರ್ಷದಲ್ಲಿ, ಅವೆಲ್ಲವೂ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಕ್ಕೆ ನಾವು ಒಂದಿಷ್ಟು ಸಮಯ ಹಿಡಿತದೆ. ಮಾಡಿದರೆ ನಮ್ಮ ವ್ಯೂವರ್ಸ್ಗಳ ಸಂಖ್ಯೆ 1 ಕೋಟಿ ಆಗುತ್ತೆ. ಒಂದು 3 ವರ್ಷದಲ್ಲಿ ನಾವು ಇದನ್ನು ಫುಲ್ಫಿಲ್ ಮಾಡಿದರೆ 1 ಕೋಟಿ ವ್ಯೂವರ್ಸ್ ಆಗ್ತವೆ. 1-1.5 ಲಕ್ಷ ರೂಪಾಯಿ ಜಾಹೀರಾತು ಬರೋದಕ್ಕೆ ಸಾಧ್ಯ. ಎಲ್ಲೋ ದೂರದಲ್ಲಿ ಕೂತಿರ್ತಾರೆ, ಸುರುವೆ ಅವರು ಎಲ್ಲಿಂದ ಮಾಡ್ತಾರೆ ಕಾರ್ಯಕ್ರಮ ಅಂತ ಕೇಳಿಸ್ತಾನೆ. ನಾನು ಮೊದಲು ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಮಾಡಿದಾಗ ನನಗೆ ಹಣದ ಮೂಲಗಳು ಬಂದಿದ್ದು ಇದೇ ನಾಟಕಗಳಿಂದ. ನಾನು ಕಮರ್ಷಿಯಲ್ ನಾಟಕಗಳು ಮಾಡ್ತಾ ಇದ್ದೆ. ಅಲ್ಲಿ ಇವರು ಕಲಾವಿದರು ಕೂತಿದ್ದಾರೆ. ಮೊಟ್ಟ ಮೊದಲ ನಾಟಕದ ಮಾಡಿದ ಕಲಾವಿದರು ಕೂತಿದ್ದಾರೆ. ಮುಂದೆ ಹೇಳ್ತಾ ಇದ್ದೀನಿ. ಇವರಂತ ಗಂಡ ಅಂತ ನಾನು ಅಂದ್ಕೊಳ್ತೀನಿ. ನಾಟಕ ನಮ್ಮ ಶಂಕರಾದ ಅರವಿಂದ ತಂಡದಲ್ಲಿ ಮಾಡಿದಂಥ ಒಂದು ನಾಟಕ. ನಾನು ನಾಟಕ ಮಾಡಿ ಟಿಕೆಟ್ ಮಾಡ್ತಿದ್ದೆ. ಟಿಕೆಟ್ ಮಾಡುವಾಗ ಏನು ಮಾಡಿದೆ, ಆಗ್ತಾನೆ ಮೊಬೈಲ್ ಬಂದಿತ್ತು. ನಿಮ್ಮ ಮೊಬೈಲಲ್ಲಿ 5 ಟಿಕೆಟನ್ನು ಆಫರ್ ಮಾಡಿದರೆ ನಿಮ್ಮ ಮನೆಯ ಬಾಗಿಲಿಗೆ ಟಿಕೆಟ್ ತಂದು ಕೊಡ್ತೇನೆ ಅಂತ ನನ್ನ ಆಫರ್. ಹಾಗಾಗಿ ಭಾಳಷ್ಟು ಕುಟುಂಬಗಳು ಆಗಿನ್ನೂ ನಾಟಕದ ಹುಚ್ಚಿತ್ತು ಕೆಲಕ್ಕೆ. ಹಾಗಾಗಿ 5, 10, 15 ಟಿಕೆಟ್ಗಳನ್ನು ತೊಗೊಳ್ತಾ ಇದ್ದು. ನನ್ನ ಹತ್ರ ಕಾರ್ ಇದ್ದು, ನಮ್ಮ ಡ್ರೈವರ್ ಕೊಟ್ಟು ಟಿಕೆಟನ್ನು ಮಾಡ್ತಿದ್ದೆ. ನನಗೆ 1 ಲಕ್ಷದವರೆಗೂ ಹಣ ಸಂಗ್ರಹ ಆದಂಥ ಸಂದರ್ಭಗಳಿವೆ. ಆಗ 40,000-50,000 ಖರ್ಚು ಮಾಡಿದರೆ ಒಂದು ಕಾರ್ಯಕ್ರಮ ಆಗ್ತಿತ್ತು. ಭಾಳ ಜನ ತಲೆ ಕೆಡಿಸ್ಕೊಳ್ಳೋರು, ಸುರುವೆ ಅವರು ಎಲ್ಲಿಂದ ದುಡ್ಡು ತರ್ತಾರೆ, ಹೇಗೆ ಮಾಡ್ತಾರೆ ಅಂತ ನಾವು ಬರ್ಕೊಂಡಿದ್ದೇವೆ. ಸಾಕಷ್ಟು ಸಲ ಬರ್ಕೊಂಡಿದ್ದೇವೆ. ನಂಬಿಕೆ ಇರಲಿಲ್ಲ ಜನಗಳಿಗೆ, ಏನ್ರಿ ಎಷ್ಟೊಂದು ಜನ ನಾಟಕ ನೋಡೋಕೆ ಬರ್ತಾನೆ ಅಂತ ಬರ್ತಿದ್ವಿ. ಯಾಕೆಂದರೆ ನಾನು ಸುಮಾರು 500 ಟಿಕೆಟ್ಗಳನ್ನು ಈ ಆಫರ್ಗಳನ್ನು ಕೊಟ್ಟು ಮಾರ್ತಾ ಇದ್ದೆ. ಫ್ಯಾಮಿಲಿಗಳು ಟಿಕೆಟ್ ತಗೊಳ್ಳೋರು, ನನ್ನ ಪರಿಚಿತರು ಬರೋರು, ನಾಟಕ ನೋಡೋರು, ನಮಗೆ ದುಡ್ಡು ಆಗೋದು, ಕಾರ್ಯಕ್ರಮಗಳಿಗೆ ಹೊಂದಾಣಿಕೆ ಆಗೋದು. ಆ ಥರಾಗಿ ನಾನು ಇದುವರೆಗೂ 260 ನಾಟಕಗಳನ್ನು ನಾನು ಇದೇ 2-3 ರಂಗಮಂದಿರಗಳಲ್ಲಿ 26 ವರ್ಷದಲ್ಲಿ ಪ್ರಯೋಗ ಮಾಡಿದ್ದೇನೆ. ಆದರೂ ನಾನು ರಂಗತಜ್ಞ ಅಲ್ಲ ಸರ್ಕಾರದ ದೃಷ್ಟಿಯಲ್ಲಿ. ಇದು ಸೇರಿ 10 ನಾಟಕೋತ್ಸವನ ಮಾಡಿದ್ದೇನೆ. ಅಂದರೆ 40 ನಾಟಕಗಳು ಸೇರಿ 10 ನಾಟಕೋತ್ಸವ ಆಗಿದೆ.
ಆದರೂ ಕೂಡ ನಾಟಕ ಅಕಾಡೆಮಿಗೆ ನಾನು ರಂಗಕ್ಕೆ ಸಂಬಂಧಪಟ್ಟವನಲ್ಲ. 2 ರಂಗಭೂಮಿಯ ಮಹಾಸಮ್ಮೇಳನಗಳನ್ನು ಮಾಡಿದ್ದೇನೆ. ಆದರೂ ನಾನು ರಂಗತಜ್ಞ ಅಲ್ಲ, ನೇಪಥ್ಯಗಾರನೂ ಅಲ್ಲ, ಏನೂ ಅಲ್ಲ ಅನ್ನುವುದು ನಮ್ಮ ನಾಟಕ ಅಕಾಡೆಮಿ ಕನ್ನಡ ಸಂಸ್ಕೃತಿ ಇಲಾಖೆಯ ಅಂಬೋಣ. ಅವರೇನು ಹೇಳ್ತಾರೆ, ಸುರುವೇರು ಪತ್ರಕರ್ತರು ಅಂತ. ಆ ಕಡೆ ಹೋಗ್ತೀನಿ, ವಾರ್ತಾ ಇಲಾಖೆ ಪ್ರೆಸ್ ಕ್ಲಬ್ಗೆ. ಬಂದರು ನೋಡಿ ಕಲಾವಿದರು ಅಂತಾರೆ. ಏನು ಸ್ವಾಮಿ 62 ವರ್ಷ ಮಣ್ಣೊತ್ತಿದ್ದೀನಿ, ಅಕಾಡೆಮಿಯವರು ಈ ಥರ ನಾನು ಆಟ ಆಡಿಸಿ ಇವತ್ತವರೆಗೂ ನಾನು ಅವ್ರು ಗುರುಸೇ ಇಲ್ಲ. ಇದೇ ಕನ್ನಡ ಮತ್ತು ಸಂಸ್ಕೃತಿ ಚೌಕಟ್ಟಿನಲ್ಲಿ ನನ್ನ 26 ಕಾರ್ಯಕ್ರಮ 62 ಸಮ್ಮೇಳನಗಳಾಗಿವೆ. ಅವರು ನನ್ನ ಕರೀತಾ ಇಲ್ಲ. ಸಾಹಿತ್ಯ ಸಮ್ಮೇಳನಗಳ ರೀತಿಯಲ್ಲೇ ನಾವು ಸಮ್ಮೇಳನ ಮಾಡ್ತಾ ಇದ್ದೀವಿ. ಸಾಹಿತ್ಯ ಪರಿಷತ್ನವರು ನಮ್ಮನ್ನು ಗುರುತಿಸ್ತಾ ಇಲ್ಲ. ಹಾಗಾದ್ರೆ ಏನು ಮಾಡ್ಬೇಕು ನಾವು? ಇಷ್ಟೊಂದು ಚಟುವಟಿಕೆಗಳನ್ನು ಮಾಡಿ ಮುನ್ನೊತ್ತು ಲಕ್ಷಾಂತರ ಜನರನ್ನು ಇಲ್ಲಿ ವೇದಿಕೆ ಕೊಟ್ಟು ನಾನು ಏನು ಲೆಕ್ಕಕ್ಕೆ ಅಲ್ವಾ? ಇಲ್ಲ. ಯಾಕೆ ಅಂದರೆ ವ್ಯವಸ್ಥೆಗಳು ಬಗೆಟ್ ಹಿಡಿಯುವವರಿಗೆ ಮಾತ್ರ ಪ್ರಶಸ್ತಿಗಳು, ಪುರಸ್ಕಾರಗಳು, ಅನುದಾನಗಳು ಸಿಗ್ತವೆ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರಿಗೆ ಸಿಗಲ್ಲ. ಅದಕ್ಕೆ ನಾನೇ ಉದಾಹರಣೆ, ಇದಕ್ಕಿಂತ ಇನ್ನು ಉದಾಹರಣೆಯನ್ನು ಕೊಡೋಕ್ಕಾಗಲ್ಲ. ಉಮಾಶ್ರೀ ಅವರು ನನ್ನ ನೋಡಿದ ತಕ್ಷಣ ಅಣ್ಣ ಅಂತಿದ್ರು ತುಂಬ. ನಾವು ಅವ್ರ ಮುನ್ನ ಮಂತ್ರಿ ಆದರೂ ನಾವು ಭಾಳ ಖುಷಿ ಪಟ್ವಿ. ಏನೋ ಒಳ್ಳೇದಾಗಿದೆ ಅಂತ. ಏನೂ ಆಗಲಿಲ್ಲ. ಕಲಾವಿದರಿಗೆ, ಹೆಬ್ಬೆಟ್ಟಿನ ಕಲಾವಿದರಿಗೆ ಇಂಗ್ಲೀಷ್ ಎನ್ನುವ ಒಂದು ಏನೋ ತಾಂತ್ರಿಕ ವ್ಯವಸ್ಥೆಯನ್ನು ಹೇರಿ ಆನ್ಲೈನ್ ಸಿಸ್ಟಮ್ ಮಾಡಿ ವೃದ್ಧರು ಮತ್ತು ಅಜ್ಞಾನವಂತರು ಓದಿದ್ದಂಥ ಕಲಾವಿದರಿಗೆ ಅನುದಾನವನ್ನು ಕೊಡುವುದನ್ನು ನಿಲ್ಲಿಸಿದ ಮೊಟ್ಟ ಮೊದಲ ಕೀರ್ತಿ ಏನಾದಿದ್ರೆ ಅದು ತಾಯಿ ಉಮಾಶ್ರೀ ಅವರು. ಅವರ ಶಾಪ ತಟ್ಟು ಇವತ್ತು ಎಲ್ಲೂ ಅವರ ಪುಸ್ತಕಗಳು ಕಾಣ್ತಾ ಇಲ್ಲ. ಗೊತ್ತಿರಬೇಕು ನಿಮಗೆ, ನೋಡಿದ್ದೀನಿ. ಉಮಾಶ್ರೀ ಎಲ್ಲೂ ಇಲ್ಲೇ ಕಾಣ್ತಾ ಇಲ್ಲ. ಮೊನ್ನೆ ಇನ್ನೊಬ್ಬರು ಬಂದರು, ಡಿ ಕೆ ಶಿವಕುಮಾರ್ ಅವರು. ಬಣ್ಣ ಹಚ್ಚುವ ಕಲಾವಿದರಿಗೆ ಅನುದಾನ ಕೊಡಬೇಕೇನ್ರಿ ಅಂತ ಅದನ್ನ ಪ್ರಶ್ನೆ. ಯೋಚನೆ ಮಾಡಿ. ನನ್ನ ಯೂಟ್ಯೂಬಲ್ಲಿ ಕ್ಯಾಕರಿಸಿ ಓದಿದ್ದೇನೆ. ಈ ಕಲಾವಿದರ ಶಾಪ ಅನ್ನೋದು ಭಾಳ ಕೆಟ್ಟದಪ್ಪ. ರಾತ್ರಿ ಎಲ್ಲ ಕಷ್ಟಪಟ್ಟು ನಾಟಕಗಳು ಮಾಡಿರ್ತಾರೆ, ಬಣ್ಣ ಹಚ್ಕೊಂಡು ಏನೋ ಮಾಡಿರ್ತಾರೆ. ಈ ಬಣ್ಣ ಹಚ್ಚುವವರ ಶಾಪ ಏನಾದರೂ ಆದರೆ ನಿನ್ನ ಮುಖವಾಡ ಕಳಚುತ್ತೆ ಅಂತ ನಾನು ಯೂಟ್ಯೂಬಲ್ಲಿ ಹೇಳಿದ್ದೇನೆ 2 ತಿಂಗಳ ಮೊದಲು. ಅದು ಸತ್ಯ ಆಗಿದೆ. ಕಲಾವಿದರ ಶಾಪ ತಟ್ಟಿದೆ. ಇವತ್ತು ಅವರಲ್ಲಿ ವಿದ್ಯಾರ್ಥಿಗಳಲ್ಲಿ ಕೂತಿದ್ದಾರೆ. ಇವು ಪ್ರತ್ಯಕ್ಷ ಸಾಕ್ಷಿಗಳು. ನಾನು ನೋಡಿದ್ದೇನೆ, ಸತ್ಯವನ್ನೇ ನೋಡಿದ್ದೇನೆ. ಪ್ರತ್ಯಕ್ಷ ಸಾಕ್ಷಿಗಳು ಅಂದರೆ ಕಲಾವಿದರು ಅಂದರೆ ದೇವರ ಸಮಾನ ಅಂತ. ಕಲಾವಿದರು ದೇವರ ಸಮಾನ. NT ರಾಮರಾವನ ಇವತ್ತು ಮನೆಗಳಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಯಾಕೆಂದರೆ ಆತೇ ಶ್ರೀರಾಮ, ಆತೇ ಕೃಷ್ಣ ಅನ್ನೋದು ಆಂಧ್ರದಲ್ಲಿ ಗೊತ್ತಿದೆ. ರಾಜ್ಕುಮಾರನ್ನ ಇವರು ಪೂಜೆ ಮಾಡ್ತಾರೆ. ಎಷ್ಟೋ ಜನ ಕಲಾವಿದರನ್ನ ಪೂಜೆ ಮಾಡ್ತಾರೆ. ಗುಬ್ಬಿ ವೀರಣ್ಣ ಅವರು ಪೂಜೆ ಮಾಡ್ತಾರೆ. ಅಂಥ ಕಲಾವಿದರಿಗೆ ಬಣ್ಣ ಹಚ್ಚುವವರು ಒಂದು ಡಿ ಕೆ ಶಿವಮೊಗ್ಗ ಅವರ ಬಣ್ಣ ದಿನನೂ ಕಳಚುತ್ತಾ ಇದೆ. ಬಣ್ಣ ಅವ್ರು ಹಚ್ಕೊಂಡವ್ರು ಏನು ರಾಜಕೀಯ ಬಣ್ಣ ಹಚ್ಕೊಂಡು ನಾಟಕ ಆಡ್ತಿದ್ರು, ಅದರ ಬಣ್ಣ ಕಳಿಸ್ತಾ ಇದೆ. ಶಾಶ್ವತವಾಗಿ ಜೈಲಿನಲ್ಲಿ ಇರ್ಬೋದು ಅವರು ವ್ಯವಸ್ಥೆ ಆಗ್ತಾ ಇದೆ. ನೋಡಿ, ಆ ಮನುಷ್ಯ ಎಷ್ಟು ದಡ್ಡ ಅಂದರೆ ಆತನನ್ನು ಮುಖ್ಯಮಂತ್ರಿಯಾಗಿ ನೋಡೋಕೆ ಇಷ್ಟಪಡ್ತೀವಿ ನಾವು. ತಾನು ದುಡಿದಿದ್ದು ಹೇಗೆ, ಖರ್ಚು ಮಾಡ್ತಿರೋದು ಹೇಗೆ, ನನ್ನ ಹೆಂಡತಿಗೆ ಬಂದ ಆಸ್ತಿ ಎಲ್ಲಿರು ಅಂತ ಲೆಕ್ಕ ಇಟ್ಟಿಲ್ಲ, ಲೆಕ್ಕ ಇಟ್ಕೊಂಡಿಲ್ಲ. ಲೆಕ್ಕ ಇಡೋಕೆ ಸಾಧ್ಯ ಆಗಿಲ್ಲ ನನಗೆ. ಬಹುಶಃ ಇನ್ನೊಂದು ತಪ್ಪು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಆ ಹೆಂಡತಿ ಹೆಸರಲ್ಲಿ ಮಾಡಿದ ವ್ಯವಹಾರ, ಮಗಳ ಹೆಸರಲ್ಲಿ ಮಾಡಿದ ವ್ಯವಹಾರ ಅವರಿಗೆ ಗೊತ್ತಿಲ್ಲದೆ ಈತನೇ ಮಾಡಿ ಏನಾದರೂ ಸಿಗ್ನೇಚರ್ ಮಾಡಿ ಎಲ್ಲ ಟ್ರಾನ್ಸಾಕ್ಷನ್ ಈತನೇ ಮಾಡಿದರೆ ಆತ ಬದುಕಿರೋವರೆಗೂ ಜೈಲಲ್ಲಿ ಇರಬೇಕಾಗುತ್ತೆ. ಇವತ್ತು ಬಂದಿದೆ, ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಮಗಳಿಗೆ ಸಾಲ ತೊಗೊಂಡಿದ್ದಾಳೆ ಮಗಳು, 40 ಕೋಟಿ ಸಾಲ ತೊಗೊಂಡಿದ್ದಾಳೆ. ಅವಳು ಹೇಳಿದ್ದಾಳೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಮತ್ತು ನನಗೆ ಗೊತ್ತಿಲ್ಲ ಅಂದರೆ ಮಗಳ ಹೆಸರಲ್ಲಿ ಸಾಲ ಕೊಟ್ಟಲ್ಲ, ಅವ್ರು ಯಾರು ಸಿಗ್ನೇಚರ್ ಮಾಡಿದ್ರು? ಐಶ್ವರ್ಯನ ಹೆಸರಿನಲ್ಲಿ ಯಾರು ಸಿಗ್ನೇಚರ್ ಮಾಡಿದ್ರು ಅಂದಾಗ ತಪ್ಪಿ ಏನಾದರೂ ಶಿವಕುಮಾರ್ ಅವರು ನಾನೇ ಐಶ್ವರ್ಯ ಅಂತ ಸಿಗ್ನೇಚರ್ ಮಾಡಿದರೆ, ಫಿಂಗರ್ ಪ್ರಿಂಟ್ ಏನಾದರೂ ದಾಖಲಾಗಿದ್ದರೆ ಆತ ಶಾಶ್ವತವಾಗಿ ಜೈಲಿನಲ್ಲಿ ಇರ್ತಾನೆ. ಇಂತಹ ರಾಜಕಾರಣಿಗಳ ಮಧ್ಯೆ ನಾವಿದ್ದೇವೆ. ಇದು ದುರಂತ. ಇಷ್ಟೊಂದು ಉಡಾಫೆಯನ್ನು ಜೀವನದಲ್ಲಿ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಶಿವಕುಮಾರ್ ಅವರು ಭಾಳ ದೊಡ್ಡ ಉದಾಹರಣೆ. ನಾನು 2 ಎಪಿಸೋಡ್ ಇವೆ, ಸುರ್ವೆ ನ್ಯೂಸ್ ಚಾನಲ್ಗೆ ಹೋದರೆ ನಿಮ್ಗೆ ಸಿಕ್ಕುತ್ತೆ. ಮಾಡಿದ್ರು ನಾವು ಮಾರಾಯ ಅಂತ ಒಂದಿದೆ, ಮತ್ತು ಗುಬ್ಬಿಗಳ ಮೇಲೆ ಬೊಮ್ಮಾಸ 4-5 ಅವ್ರ ಬಗ್ಗೆನೇ ಮಾಡಿದ್ದೇನೆ. ಯಾಕೆ ಹೀಗಾಗುತ್ತೆ ಅಂದರೆ ನಮ್ಮಲ್ಲಿ ಅಜ್ಞಾನ ನಮ್ಮನ್ನು ಹಾಗೆ ಮಾಡಿಸುತ್ತೆ, ದುರಾಂಕಾರ ಹಾಗೆ ಮಾಡಿಸುತ್ತೆ. ಎಲ್ಲಿವರೆಗೆ ನಾವು ತಗ್ಗಿ ಬಗ್ಗೆ ನಡೆಯೋದಿಲ್ವೋ ಈ ಥರ ಮಾಡಿಸುತ್ತೆ ಅಂತ ಹೇಳ್ತಾ ಮುಖ್ಯ ವಿಷಯಕ್ಕೆ ಬರೋಣ. ಮಾಡ್ತಾ ಹೋದರೆ ನಾನು 4ರಿಂದ 5 ಗಂಟೆವರೆಗೂ ಹೋಗ್ತಿರ್ಬೇಕಾರೆ ತೊಂದರೆ ಇಲ್ಲ, ಬೇಡ, ನಾಟಕ ಮುಗಿಸೋ ಸಮಯ. ಶಿವಕುಮಾರ್ ತಂಡಕ್ಕೆ ಅಷ್ಟು ಕಲಾವಿದರು ಇಲ್ಲಿ ಶ್ರಮವಹಿಸಿ ನಾಟಕ ಮಾಡಿದ್ದಾರೆ. ಈ ಸಲದ ಇದರಲ್ಲಿ ಪ್ರಜಾವಾಣಿಯವರು ಅವರ 4 ನಾಟಕಗಳ ಫೋಟೋ ಹಾಕಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಜಾವಾಣಿಗೆ ಕೂಡ ನಾನು ಬೇರೆಯವರಲ್ಲ, ಅವ್ರಿಗೂ ಕೂಡ ತರ್ತೇವೆ. ಹೆಚ್ಚು ಫೋನ್ ಮಾಡಿ ಫೋಟೋ ತರಿಸ್ಕೊಂಡು 4 ದಿನ 4 ನಾಟಕಗಳನ್ನು ಫೋಟೋ ಹಾಕಿದ್ದಕ್ಕಾಗಿ ವಿಶೇಷವಾಗಿ ಪ್ರಜಾವಾಣಿ
ಮತ್ತು ತಂಡಕ್ಕೆ ನಾನು ಕೃತಜ್ಞತೆ ಹೇಳ್ತೇನೆ. ಮತ್ತು ಆಕಾಶವಾಣಿಯವರು ಹೇಳ್ತೇನೆ. ಯಾಕೆ ಹೇಳ್ತೀನಿ ಅಂದರೆ, ನೋಡಿ ನಾವು ಕಳಿಸಿರ್ತೇವೆ, ನೋಡೋಕೆ ಹೋಗಲ್ಲ, ಕೇಳಕ್ಕೆ ಹೋಗಲ್ಲ. ಮನೆ ಬರ್ತಿದ್ದಂಗೆ ಕಾರ್ ಹತ್ಕೊಂಡ್ವಿ, ಸುಮ್ಮನೆ ನಮ್ಮ ಇವರು ಅವ್ನಿಗೆ ಅಭ್ಯಾಸ ವಾರ್ತಾ ಕೇಳ್ಬೋದು, ನೀವು ಹಾಕ್ತಾ ಆಕಾಶವಾಣಿ ಹಾಕ್ತಾ ನಾನು ಅಂದೇ ಬಂದ್ಬಿಡ್ತೀನಿ. ಫಸ್ಟು ಮೊದಲೇ ದಿವಸ ಇವತ್ತಿನ ಹಿಂದಿನ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ, ನಂದೇ ಬಂತು. ನೀನು ಯಾರೋ ದೂರದರ್ಶನದಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ರು ಅಂತ ನಾವು ನೋಡೋಕ್ಕಾಗೋದಿಲ್ಲ, ನೋಡೋರು ಹೇಳ್ತಾರೆ. ಹಾಗಾಗಿ ಎಲ್ಲ ಮಾಧ್ಯಮದವರಿಗೆ, ಹಾಕಿದವ್ರಿಗೂ ತೋರಿಸಿದವ್ರಿಗೂ, ಪ್ರಿಂಟ್ ಮಾಡೋದವ್ರಿಗೂ ಆಗಿರ್ಬೋದು, ಮಾಡಿರೋರಿಗೂ ಆಗಿರ್ಬೋದು, ಯಾಕೆಂದರೆ ಏನೋ ಕಾರಣಕ್ಕೆ ತೋರಿಸ್ತಾ ಇರ್ಬೋದು, ಎಲ್ಲ ಮುದ್ರಣ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾಗಳೇನಿವೆ ಅವರು ನಮಗೆ ಕೊಟ್ಟಂಥ ಬೆಂಬಲಕ್ಕೆ ಅವರಿಗೆ ಸಂಸ್ಥೆ ಮತ್ತು ಕಲಾವಿದರು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ 4 ದಿನಗಳ ಕಾಲ ಪ್ರೇಕ್ಷಕರು ಯಾರ್ಯಾರಿಗೆ ಸಮಯ ಇದೆ, ಯಾರ್ಯಾರು ನಮ್ಮನ್ನು ನೋಡಿದ್ದಾರೆ, ನನ್ನ ಸ್ನೇಹಿತರು ಹಿತೈಷಿಗಳು ಎಷ್ಟೋ ಜನ ಬಂದಿದ್ದಾರೆ, ಕೈ ಕುಳಿತಿದ್ದಾರೆ, ಕೆಲವು ಜನ ಮಾತಾಡ್ತೇ ಕೂಡ ಕೂತ್ಕೊಂಡು ಹೋಗಿದ್ದಾರೆ. ನಾವೆಲ್ಲ ಬ್ಯುಸಿಯಾಗಿರ್ತೀವಿ ಅಂತ ಮಾತಾಡ್ತಿರ್ಬೋದು. ಈ 4 ದಿನಗಳ ಕಾಲ ಇಲ್ಲಿ ಬಂದು ಕುಳಿತುಕೊಂಡು ನಾಟಕ ನೋಡಿ ಅಥವಾ ಮನೋರಂಜನಾ ಕಾರ್ಯಕ್ರಮ ನೋಡಿ ನಮಗೇನು ಬೆಂತಕ್ಕೆ ಪ್ರೋತ್ಸಾಹಿಸಿದ್ರಿ, ನಾನು ಜೀವನದಲ್ಲಿ ಮರೆಯಲಾರದ ಏನಾದ್ರು ಗುಣ ಇದ್ರೆ ಇದೆ, ಇನ್ನೇನು ಇಲ್ಲ. ನಿಮ್ಮ ಆಸ್ತಿ ಆಗಲಿ, ನಿಮ್ಮ ಮನಸ್ಸು ನನ್ನ ಮನಸ್ಸು ಒಂದಾಗಿದ್ದರೆ ನಾವು ಇನ್ನೂ ದೊಡ್ಡ ರಾಜ್ಯವನ್ನು, ಇನ್ನೂ ದೊಡ್ಡ ರಾಷ್ಟ್ರವನ್ನು ಸುಭದ್ರವಾಗಿ ಕಟ್ಟಬಹುದು ಅಷ್ಟೇ. ಮನಸ್ಸು ಚೆನ್ನಾಗಿದ್ದರೆ, ಮನ ಚೆನ್ನಾಗಿದ್ದರೆ ನಾವು ಕಟ್ಟಬಹುದು ಅಂತ. ಹಾಗಾಗಿ ನಾನು ಮನೆ ಕಟ್ಟುವುದಕ್ಕಿಂತ ಈ ನಾಡಿನ ಮನ ಕಟ್ಟುವುದರ ಕಡೆ ಹೆಚ್ಚು ಗಮನ ಕೊಟ್ಟಿದ್ದೇನೆ ಅಂತ 41 ವರ್ಷ ಆಗಿದೆ. ಒಂದೊಂದ್ಸರಿ ಅಯ್ಯೋ ಅನಿಸಿತ್ತು, ಹೋಗ್ತಾ ಇರ್ತೀನಿ, ನೋಡ್ತೀನಿ ಇಷ್ಟೊಂದು ಮನೆಗಳಲ್ಲಿ ನನಗೆ ಯಾಕೆ ಮನೆ ಕೊಡಲಿಲ್ಲ ದೇವರು ಅಂತ ಯೋಚನೆ ಮಾಡ್ತೀನಿ. ಅದು ಯಾಕೆಂತ ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ, ನನಗೆ ಕಟ್ಟೋಕ್ಕಾಗಿಲ್ಲ. ನನಗೆ ನೀವು ಇಲ್ಲಿ ನಿಂತಿದ್ದೇನೆ ಮುಂದೆ ಇಷ್ಟು ಮಾತಾಡ್ತಾ ಇದ್ದೀನಿ, 4 ಮೇಜರ್ ಆಪರೇಷನ್ ಆಗಿದೆ. ಅಂದರೆ 4 ಸಾರಿ ನಾನು ಯಮಲೋಕವನ್ನು ನೋಡಿ ವಾಪಸ್ ಬಂದಿದ್ದೆ. ಅಂದಮೇಲೆ ದೇವರು ಯಾವುದೋ ಒಂದು ಕಾರಣಕ್ಕೆ ನನ್ನನ್ನು ಉಳಿಸಿದ್ದಾನೆ ಅಂತ ನಾನು ಭಾವಿಸಿದ್ದೇನೆ. ಇನ್ನೊಂದು ಅದು ವಯಸ್ಸಾದ ಮೇಲೆ ಆಗ್ಬೋದು, ಅಥವಾ ಇನ್ನೂ ಜೀವನದ ಕೊನೆಯ ಘಟ್ಟದಲ್ಲಿ ನನ್ನಿಂದ ಒಂದು ಒಳ್ಳೆಯ ಕೆಲಸ ಆಗ್ಬೋದು. ಆದರೆ ನನ್ನ ಹೆಸರಿರುತ್ತೆ, ದೇಹ ಇರಲ್ಲ. ಆದಷ್ಟಿದ್ರೆ ಸಾಕು. ಈ ಜಗತ್ತಲ್ಲಿ ನಾವು ಕೊಟ್ಟೋಗೋದೇನೆಂದರೆ ಹೆಸರು ಮಾತ್ರ. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ, ಎಷ್ಟು ಪ್ರಾಮಾಣಿಕವಾಗಿರಲು ಸಾಧ್ಯವೋ ಅಷ್ಟು ಇದ್ದೇವೆ ಅನ್ನುವ ಧೈರ್ಯ ನನಗಿದೆ ಮತ್ತು ಆ ಸ್ಥೈರ್ಯವೂ ಇದೆ. ನಮಗೆ ಆಪಾದನೆ ಮಾಡಿದಾಗ, ಯಾರಾದರೂ ಆಪಾದನೆ ಮಾಡಿದರೆ ಅವನು ಎಂಥವೇ ಆಗಿರಲಿ, ಅವ್ರ ಮನೆಗೆ ಬೆಳಗ್ಗೆ ನಾನು ತಿಂಡಿಗೆ ಹೋಗಿ ನೀನು ಆಪಾದನೆ ಮಾಡಿದ್ದು ತಪ್ಪು ಅಂತ ತಪ್ಪನ್ನು ಸರಿಪಡಿಸಿ ಒಪ್ಪಿಸಿ ತಪ್ಪಾಗಿದೆ ಅಂತ ಅವ್ರ ಬಾಯಿಂದ ಹೇಳಿಸ್ಕೊಂಡು ಬಂದಿದ್ದೇನೆ. ಅದು ಅಗ್ನಿಶೀಲದಿಂದ ಹಿಡಿದು ಈ ನಾಡಿನ ಎಲ್ಲ ಧೀಮಂತ ಪತ್ರಕರ್ತೆಲ್ಲ ರವಿ ಬೆಳಗೆಯಿಂದ ಹಿಡಿದು ಲಂಕೇಶ್ವರೆಗೂ ನಾನು ಮಾಡಿದ್ದೇನೆ. ಯಾಕೆಂದರೆ ನಮ್ಮಲ್ಲಿ ಹೊಟ್ಟೆ ಉರಿ ಜಾಸ್ತಿ. ಏನೋ ಮಾಡಿದ್ದಾನೆ ಸುರುವೆ ಅಂದರೆ ಯುವ ಬಿಡ್ರಿ ಸರ್ ಡ್ಯೂಟಿ ಮಾಡಿರ್ತಾರೆ, ಬೇಜಾರು ಮಾಡ್ಕೊಂಡಿರ್ತಾರೆ, ದುಡ್ಡು ಮಾಡಿರ್ತಾರೆ, ಬಿಡಿ ಅಂದ್ಬಿಟ್ಟಿರ್ತಾರೆ. ಆ ಸಂಪಾದಕರು ನಂಬಿಡ್ತಾರೆ. ಯಾಕೆಂದರೆ ಸಂಪಾದಕರಿಗೆ ಸಮಸ್ಯೆ ಏನಂದರೆ ಅವರ 4 ಗೋಡೆಗಳ ಮಧ್ಯೆ ಆಚೆ ಬರಲ್ಲ. ಅವ್ರನ್ನೇ ಪ್ರಪಂಚ ಇರುತ್ತೆ, ಅವ್ರು ನೋಡಿದ್ದಷ್ಟೇ ಪ್ರಪಂಚ ಅವರು ಅಂತ. ನಾವೇನು ಪತ್ರಿಕೆಯಲ್ಲಿ ನೋಡ್ತೀವಿ, ಸುಳ್ಳು ಬರ್ತೇವೆ, ಫೇಸ್ಬುಕ್ಕಲ್ಲಂತೂ ವಿಪರೀತ ಸುಳ್ಳು ಬರ್ತೇವೆ. ನಂಬಿಟ್ರೆ ನೀವು ನೇಹ ಹಾಕೊಂಡು ಸಾಯ್ಬೇಕಷ್ಟೇ. ಹಾಗಾಗಿ ಫೇಸ್ಬುಕ್ಕಲ್ಲಿ ಬರೋದನ್ನು ಓದಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಅದು ಬೇಡಾಗಿದ್ದರೆ ತೆಗೆದು ಬಿಸಾಕಿ. ನಾವು ನಮಗೆ ದೇವರು 100 ವರ್ಷ ಜೀವನ ಕೊಟ್ಟಿದ್ದಾನೆ, ತುಂಬು ಜೀವನವನ್ನು ನಡೆಸಿ ಸಾಯೋದಕ್ಕೆ ಇಷ್ಟಪಡೋಣ. ಈ ಆತ್ಮಹತ್ಯೆ ಅಂತ ವಿಷಯಗಳು ಬೇಡ. ರೈತರು ನನಗೆ ಯಾಕೆ ಆತ್ಮಹತ್ಯೆ ಮಾಡ್ತಾರೆ ಗೊತ್ತಿಲ್ಲ. ನನಗೆ ಕೊಡಲ್ಲ, ಹೋಗಿ ಏನು ಮಾಡ್ತೀನಿ ಅಂದರೆ ಯಾವ ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಕೇವಲ 1 ಲಕ್ಷ ಸಾಲಕ್ಕೆ 50,000 ಅಲ್ಲ. ಅದು ಯಾಕೆ ಸಾಯ್ತಾರೆ ಅಂತ ಹುಡ್ಕೊಂಡು ಹೋದರೆ ಮಾನ ಅಲ್ಲ. ಅದಕ್ಕೆ ಹೋದ ಮಾನ ಆನೆ ಕೊಟ್ಟರು ಸಿಗಲ್ಲ. ಆ ಸ್ಥೈರ್ಯವನ್ನು ತುಂಬುವ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇಲ್ಲ ಅನ್ನೋದೇ ದುರಂತ. ದುಡ್ಡು ಮಾಡೋದಕ್ಕೆ ಅವ್ರಿಗೆ ಟೈಮ್ ಇರ್ತದೆ, ಈ ಕಣ್ಣೀರು ಒರೆಸೋದಕ್ಕೆ ಟೈಮ್ ಇಲ್ಲ. ಉತ್ತರ ಕರ್ನಾಟಕದ ಕಡೆ ಇವತ್ತು ಇರುವಂಥ ವ್ಯವಸ್ಥೆ ನೋಡಿದ್ರೆ 15 ಅಡಿ ನೀರು ಬಂದಿತ್ತು ಅಂತ ಯಾರ ಕಲಾವಿದರು ಹೇಳ್ತಾರೆ. ನಮ್ಮ ಮನೆಯಲ್ಲಿ 15 ಅಡಿ ಅಂದರೆ ಒಂದು ಫ್ಲೋರ್ ಮುಳುಗೋಗಿತ್ತು ಅಂತ. ಮದುವೆಗೆ ಅಂತ ಸಕ್ಕರೆ ಇಟ್ಟಿದ್ವಿ, ನೀರು ಇಳಿಯೋ ಒಟ್ಟಿಗೆ ಸಕ್ಕರೆ ಹೊರಟೋಗಿತ್ತು. ಧಾನ್ಯಗಳು ಮೊಳಕೆ ಹೊಡೆದಿದ್ವು, ಸೀರೆ ಪಾತ್ರೆ ಅವೆಲ್ಲ ಹರ್ಕೊಂಡು ಹೋಗಿದ್ವು. ಏನು ಮಾಡಬೇಕು? ಸರ್ಕಾರಕ್ಕೆ ಟೈಮ್ ಇಲ್ಲ. ಯಾಕೆಂದರೆ ಅವರು ಮಂತ್ರಿ ಆಗಬೇಕು, ಅವರು ಏನೇನೋ ಆಗಬೇಕು, ಅದರಲ್ಲಿದ್ದಾರೆ. ಮೋದಿಯವರಿಗೆ ಚಂದ್ರಯಾನ ಸಕ್ಸಸ್ ಆಗಿದ್ದರೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ನಾವು ಐಡಲ್ನಾಗ ಬಂದು ಒಳಗೆ ಕಾಲಿಟ್ಟು ದಬಕೊಂಡು ಹೋಗ್ತದೆ. ಅದು ನೋಡೋಕ್ಕೆ ಹೋಗಿದ್ರೆ ಬಹುಶಃ ಚಂದ್ರನಲ್ಲಿ ಲ್ಯಾಂಡ್ ಆಗ್ತಿತ್ತೇನೋ ಗೊತ್ತಿಲ್ಲ ನನಗೆ, ಅದು ಆಗೋಯ್ತು. ಈ ಥರದ ಅವಘಡಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಆಗಬಾರ್ದು. ನಾವೆಲ್ಲ ಬದುಕೋದಕ್ಕೆ ಶಾರ್ಟ್ ಪೀರಿಯಡ್ ಇದೆ. ಆ ಶಾರ್ಟ್ ಪೀರಿಯಡ್ನಲ್ಲಿ ನಮಗೆ ಏನು ಬೇಕೋ, ಮನೋರಂಜನೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಪತ್ರಿಕೆ ಇರ್ಬೋದು, ಟಿ.ವಿ ಇರ್ಬೋದು, ನಮಗೆ ಬೇಕಾದದ್ದನ್ನು ಅನುಭವಿಸಿ ಸಾಯೋಣ. ಆತ್ಮಹತ್ಯೆ ಅಂತ ಕೆಟ್ಟ ಯೋಚನೆಗಳನ್ನು ಮನಸ್ಸಿಂದ ದೂರ ಇಡೋಣ, ಕೆಟ್ಟ ಯೋಚನೆ ದೂರ ಇಡೋಣ. ಅವಕ್ಕೆಲ್ಲ ಈ ನಾಟಕಗಳು, ಈ ಸಾಹಿತ್ಯಗಳು, ಪತ್ರಿಕೆಗಳು ನಮ್ಮನ್ನು ಸಿದ್ಧಪಡಿಸ್ತವೆ, ನಿಮಗೆ ಎದುರಿಸುವ ಶಕ್ತಿಯನ್ನು ಕೊಡ್ತವೆ. ಹೆಚ್ಚು ಹೆಚ್ಚು ಇವುಗಳನ್ನು ನೋಡಿ ಕಲಾವಿದರನ್ನು ಬೆಂಬಲಿಸಿ ಇಂಥ ಕಾರ್ಯಕ್ರಮಗಳಿಗೆ ಬನ್ನಿ, ಕುಳಿತುಕೊಳ್ಳಿ, 2 ಗಂಟೆ 1 ಗಂಟೆ ನೋಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಹೇಳ್ತೇನೆ. ಶಿವಕುಮಾರ್ ತಂಡಕ್ಕೂ ಹೇಳ್ತೇನೆ.
ಶಿವಕುಮಾರ್ ಅವರು 4 ದಿನದ ಮಧ್ಯೆ ಅವರು ಏನಾರ ಒತ್ತಡಗಳಿಂದ ಓಡೋದ್ರು ಮುಗಿದ ತಕ್ಷಣ. ಸಂಭಾವನೆ ಕೊಡಿ ಅಂತ ಕೇಳ್ತಿರಲಿಲ್ಲ ಪಾಪ, ಯಾವುದೇನೋ ಒತ್ತಡಗಳು. ಇವತ್ತು ನಾವು ಓಡೋಕೆ ಬಿಡಲ್ಲ, ಅವ್ರನ್ನ ಒಂದಿಸಿ ಒಂದು ಸನ್ಮಾನ ಮಾಡಬೇಕಾಗಿದೆ ಅವರೆಲ್ಲ ತಂಡಕ್ಕೆ. ಈಗಲೂ ಅವ್ರಿಗೆ ನಾನು ಹೇಳ್ತಾ ಇದ್ದೇನೆ, ಅಷ್ಟು ಜನ ಕಲಾವಿದರ ಫೋಟೋ ಸಮೇತ ಹೆಸರು ಸಮೇತ ಕೊಟ್ಟರೆ ಇನ್ನೊಂದು ವಾರ ಬಿಟ್ಟು ನಿಮಗೆ ಒಂದೊಂದು ಪ್ರಶಸ್ತಿ ಪತ್ರವನ್ನು ನಾನು ಕೊಡ್ತೇನೆ ಅಂತ ಹೇಳ್ತೇನೆ. ಅವ್ರು ಕೊಟ್ಟಿದ್ರೆ ಅವರು ಎಲ್ಲರಿಗೂ ಕಲಾವಿದರ ಒಂದು ಪ್ರಶಸ್ತಿ ಪತ್ರ ಕೊಡ್ತಾ ಇದ್ದೆ. ಕೊಟ್ಟರೆ ನಮ್ಮದು ಒಂದು ರೆಕಾರ್ಡ್ ಅವ್ರ ಮನೇಲಿ ಇರ್ತಾ ಇತ್ತು, ಯಾವಾಗಲೂ ನೆನೆಸ್ಕೊಳ್ಳೋರು ಅನ್ನೋ ಕಾರಣಕ್ಕಾಗಿ ನನ್ನ ಸ್ವಾರ್ಥ ಅದು ಗೊತ್ತಿಲ್ಲ, ನಾನು ಬೇಜಾರಾಗ್ತಾ ಇದೆ ನಾನು. ಅದಕ್ಕೆ ಈಗಲೂ ಕಲಾವಿದರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಕೊಡಿ ನಿಮ್ಗೊಂದು ಫೋಟೋ, ಒಂದು ಬಯೋಡೇಟನ್ನು ಒಂದು ಖಾಲಿ ಪೇಪರಲ್ಲಿ ಬರೆದು ಕೊಡಿ. ನಾನು ಒಂದು ವಾರ ಬಿಟ್ಟು ನಿಮಗೆ ಪ್ರಶಸ್ತಿ ಪತ್ರಗಳನ್ನು ಅವ್ರಿಗೆ ಕೊಡ್ತಿದ್ರು. ನಿಮ್ಮ ಮನೆಯ ಎಲ್ಲ ವಿಳಾಸಗಳು ನನ್ನ ಹತ್ರವೇ, ಯಾಕೆ ಹಿಂದೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ರೆ ನೀವೆಲ್ಲ ಮಾಹಿತಿಗಳಿವೆ. ಇಲ್ದಿರೋರನ್ನ ಅವ್ರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಈಗ ನಮ್ಮ ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನ ಮಾಡ್ತೇವೆ. ಕಲಾವಿದರಿಗೆ ಮಾಲಾರ್ಪಣೆ ಮಾಡ್ತೇವೆ. ಈ ನಾಟಕ ಮತ್ತು ಈ ಸಂಸ್ಥೆಯ ಕಾರ್ಯಕ್ರಮ ಮೋಹನ್ ಜಿ ಅವರ ಇನ್ನೊಂದು 2 ಹಾಡುಗಳ ಮಧ್ಯೆ ಮುಗಿಸೋಣ ಅಂತ ಹೇಳ್ತಾ ನಾನು ನಿಮ್ಮ ಅನುಮತಿಯನ್ನು ಕೇಳಿ ಅವರಿಗೆ ಸನ್ಮಾನ ಮಾಡ್ತೇನೆ. ಧನ್ಯವಾದಗಳು ಕೃಷ್ಣರವರಿಗೆ. ಶಿವಕುಮಾರ್ ಬನ್ನಿ. ಪ್ರಿಯ ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ಕಲಾ ರಸಿಕರೇ, ಇಲ್ಲಿಯವರೆಗೂ ಸಮಾಧಾನವಾಗಿ ನಮ್ಮ ನಾಟಕಗಳನ್ನು ನೋಡಿ ಆಶೀರ್ವದಿಸಿದ್ದೀರಿ, ಆನಂದಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇಲ್ಲಿ 4 ದಿನಗಳ ನಾಟಕೋತ್ಸವವನ್ನು ಮಾಡ್ತೀವಿ, ನೀವು ನಮ್ಮ ಜೊತೆ ಸೇರ್ತೀರಾ ಅಂತ ಕೇಳಿದಾಗ ಬಹಳ ಸಂತೋಷವಾಗಿ ಅವ್ರ ಜೊತೆಗೆ ಕೈಗೂಡಿಸಿದ್ವಿ. ಇದಕ್ಕೆ ಮುಂಚೆ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು. ಅದೇ ಥರದಲ್ಲಿ ಅವ್ರಿಗೆ ಎಷ್ಟು ನಂಬಿಕೆ ಅಂತಂದರೆ, ಸಮಯಕ್ಕೆ ಸರಿಯಾಗಿ ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ ಅನ್ನೋ ಜವಾಬ್ದಾರಿ ನಮಗಿದೆ ಅನ್ನೋದು ಅವ್ರಿಗೆ ಗೊತ್ತಿದ್ದು ಅವರು ಬಂದಾಗ ಪ್ರತಿದಿನ ಕೂಡ ನಾಟಕ ನಡೀತಾ ಇತ್ತು. ಮತ್ತೆ ವ್ಯವಸ್ಥೆ ಕೂಡ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ರಿ ಸುರೇಶ್ ಸರ್, ಬಹಳ ಧನ್ಯವಾದಗಳು. ನನ್ನ ಜೊತೆಗೆ ಕೈಗೂಡಿಸಿದಂಥ ಪ್ರತಿಯೊಬ್ಬ ಕಲಾವಿದರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ಕೊಳ್ತೀನಿ. ಇವತ್ತು ಆಡ್ಗುಡಿ ಶ್ರೀನಿವಾಸ್ ಅವರು ನಮ್ಮ ಜೊತೆಗೆ ಈ ತ್ಯಾಗಿ ಅನ್ನೋ ನಾಟಕವನ್ನ ಮಾಡೋದಕ್ಕೆ ಬಹಳ ಶ್ರಮ ವಹಿಸಿದ್ದಾರೆ. ಧನ್ಯವಾದಗಳು. ಆಗ್ಬೋದು ಸರ್. ಮತ್ತೆ ಇಲ್ಲಿ ಕಲಾವಿದರನ್ನ ಒಗ್ಗೂಡಿಸೋದಕ್ಕೆ ಬಹಳ ಶ್ರಮ ಇದೆ. ಬಹಳ ಕಡಿಮೆ ಸಮಯದಲ್ಲಿ ಕೆಲವು ಕಲಾವಿದರಿಗೆ ನಾವು ವಿಷಯಗಳನ್ನು ತಿಳಿಸಕ್ಕಾಗಿಲ್ಲ. ಈಗ ನಾವು ಕ್ಷಮೆ ಕೇಳ್ಕೊಳ್ತೀವಿ, ಆಮೇಲೆ ಬೈತೀನಿ ಇಂದವ್ರಿಗೆ ಈಗಲೇ ಕ್ಷಮೆ ಕೇಳ್ಕೊಂಡಿದ್ದೀವಿ. ಆಡ್ಗುಡಿ ಶ್ರೀನಿವಾಸ್ ಅವರು ಈಗಾಗಲೇ ತ್ಯಾಗಿ ನಾಟಕದ ಮೂಲಕ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಧನ್ಯವಾದಗಳು ಆಡ್ಗುಡಿ ಶ್ರೀನಿವಾಸ್. ಈ 4 ನಾಟಕಗಳಲ್ಲಿಯೂ ಕೂಡ ನನ್ನ ಜೊತೆ ನಾಯಕಿ ಪಾತ್ರವನ್ನ ಮಾಡಿದಂತ ಲಲಿತಾ ಶ್ರೀಧರ್ ಅವರು ಎಷ್ಟು ಮಟ್ಟಿಗೆ ಅವರು ತನ್ಮಯರಾಗ್ತಿದ್ರು ಅನ್ನೋದನ್ನ ನೀವೇ ನೋಡಿದಿರಿ, ಆನಂದಿಸಿದಿರಿ. ಚಪ್ಪಾಳೆ ಮೂಲಕ ಅವ್ರನ್ನ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅವರು ಹಣದ ಬಗ್ಗೆ ನಾನೇನಾದ್ರು ಹಣ ಆಮೇಲೆ ಕೊಡ್ತೀನಿ, ಜಗಳಕ್ಕೆ ಬರ್ತಾರೆ. ನನ್ನ ಜೊತೆ ಕಲಾವಿದರೆಲ್ಲ ಹಾಗೇನೆ. ಕಿಮ್ಸ್ ಆಸ್ಪತ್ರೆ ರಾಜೇಶ್ ಅವರು ಚೇರ್ಮನ್ ಚೆನ್ನಪ್ಪನ ಪಾತ್ರವನ್ನ ಇವತ್ತು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಅದರಲ್ಲಿ ಮುಳುಗೆ ಬಿಟ್ಟಿದ್ರು ಅಂತ ಹೇಳ್ಬೋದು. ಕಿಮ್ಸ್ ಆಸ್ಪತ್ರೆಯ ಮುನಿಯಪ್ಪನವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ಈಗ ಶೇಷಪ್ಪನ ಪಾತ್ರದಲ್ಲಿ ಬಹಳ ಸೊಗಸಾಗಿ ಅಭಿನಯ ಮಾಡಿದ್ದಾರೆ. ಪವಿತ್ರ ಅವರು ತಂಗಿ ಪಾತ್ರದಲ್ಲಿ ಇನ್ನೂ ಅನೇಕ ಪಾತ್ರಗಳನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ ತಂಗಿ ಪಾತ್ರವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ಧನ್ಯವಾದಗಳು. 4 ನಾಟಕಗಳಲ್ಲಿಯೂ ಕಾಣಿಸ್ಕೊಂಡಂತ ಟಿವಿ ಶ್ರೀಕಂಠರವರು ವಿಶಾಲ ಮನೋಭಾವದ ವ್ಯಕ್ತಿತ್ವ. ಧನ್ಯವಾದಗಳು ಶ್ರೀಕಂಠ ಸರ್. ಇನ್ನು 4 ನಾಟಕಗಳಿಗೂ ನಾವೆಲ್ಲ ಸ್ವಲ್ಪ ತಡಾನೆ 9:00ವರೆಗೆ ಬರ್ತಿದ್ದೆ ಸರ್ ನಾನು. ಆದ್ರೆ 8:00ವರೆಗೆ ಬಂದು ಒಂದು ಮಿಸ್ ಕಾಲ್ ಅಥವಾ ಒಂದು ಫೋನ್ ಮಾಡ್ತಾ ಇದ್ದವರು ನಮ್ಮ ಒಡೆಯರ್ ಚಂದ್ರಶೇಖರ ಒಡೆಯರ್ ಅವರು. ಅವರು ಕೂಡ ಧನ್ಯವಾದಗಳನ್ನು ಹೇಳ್ಕೊಳ್ತೀವಿ. ಅವರು ಕೂಡ ಹಾರನ್ನ ಸಮರ್ಪಣೆ ಮಾಡ್ತಾ ಇದೀವಿ. ಇಲ್ಲಿಯವರೆಗೂ ನಮ್ಮನ್ನ ನೋಡಿ ಆಶೀರ್ವದಿಸಿದಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸುರೇಶ್ ಸರ್ ತುಂಬಾನೇ ಥ್ಯಾಂಕ್ಸ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಜೊತೆಗೆ ನಮ್ಮ ನಿರೂಪಕರು ರಾಜು ಸಂಪಾಜಿಯವರು ಅವರ ಧ್ವನಿನ ಕೇಳ್ತಾ ಇದ್ರೆ ಸಮುದ್ರದ ತಿಳಿಯಾದಂತ ಅಲೆಗಳನ್ನ ಕೇಳಿಸ್ಕೊಂಡಷ್ಟು ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಮೋಹನ್ ರವರು.
ಇದು ನನ್ನ ಸೌಭಾಗ್ಯ. ರಾಜು ಸಂಪಾಜಿಯವರು ವೇದಿಕೆ ಮೇಲೆ ಬಂದು ಹಾಸ್ಯರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೀವಿ. ನಿರೂಪಕರಾಗಿ ಬಹಳ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇರುವಂತ ಅವರು ಅನೇಕರಿಗೆ ಸನ್ಮಾನವನ್ನ ಮಾಡಿಸಿದ್ದಾರೆ. ಅವರಿಗೆ ಸನ್ಮಾನ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಾನು ತುಂಬಾನೇ ಸಂತೋಷ ಪಡ್ತಿದ್ದೀನಿ. ಓಕೆ. ಹಾಗೆಯೇ ಶಿವಕುಮಾರ್ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕು. ನಾಟಕದ ನಿರ್ದೇಶಕರು, ಹಾಗೆಯೇ ಉತ್ತಮ ನಟರು, ಉತ್ತಮ ವರ್ಣಾಲಂಕಾರ, ಮೇಕಪ್ ಅನ್ನು ಕೂಡ ಮಾಡ್ತಾರೆ ಶಿವಕುಮಾರ್. ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ಇದ್ದುಕೊಂಡು ನಿರಂತರವಾಗಿ ಕೆಲಸ ಕಾರ್ಯನಿರ್ವಹಿಸುತ್ತಿರುವ ನೀಲಾ ಪಿ, ನೀಲಾ ಗೌರವವನ್ನು ಸ್ವೀಕರಿಸಬೇಕು. ನಾನು ನೀವು ನಾನು ಹೋಗಲ್ಲ. ಹಾಗೆಯೇ ನಮ್ಮ ಎಲ್ಲ ಇಡೀ ಕಾರ್ಯಕ್ರಮವನ್ನ ಚಿತ್ರೀಕರಿಸಿದಂತಹ ರಾಮು ವೇದಿಕೆ ಬರಬೇಕು. ಚಿತ್ರೀಕರಿಸಿದ ರಾಮು ಅವರು, ಸತ್ಯನಾರಾಯಣ ರೆಡ್ಡಿ ಛಾಯಾಗ್ರಾಹಕರು, ಅವರ ಪರವಾಗಿ ರಾಮು ಅವರು ಸ್ವೀಕರಿಸ್ತಾ ಇದ್ದಾರೆ. ಇಡೀ 4 ದಿನ ಏನೇನು ನಡೆದಿದೆ ಎಲ್ಲವೂ ಕೂಡ ವಿಡಿಯೋ ಚಿತ್ರೀಕರಣವಾಗಿದೆ. ಒಂದು 15 ದಿವಸದಲ್ಲಿ ಅದು ಮತ್ತೆ ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ. ಸುರ್ವೆ ನ್ಯೂಸ್ ಅನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಕಾರ್ಯಕ್ರಮವನ್ನು ನೀವು ನೋಡಬಹುದು. ಇಲ್ಲಿ ನಡೆದಿರುವಂಥದ್ದು, ಇದಕ್ಕಿಂತ ಮುಂಚೆ ಕೊಪ್ಪಳದಲ್ಲಿ ನಡೆದಿರುವಂಥದ್ದು ಕೂಡ ಯೂಟ್ಯೂಬ್ ನಲ್ಲಿ ಲಭ್ಯ ಇದೆ. ಸುವರ್ಣ ನಮ್ಮ ಸುರ್ವೆ ನ್ಯೂಸ್ ಚಾನೆಲ್. ಹಾಗೆಯೇ ಸ್ಥಿರ ಚಿತ್ರಣ, ಫೋಟೋಗ್ರಾಫರ್, ಎಲ್ಲ ಫೋಟೋಗಳು ಕೂಡ ಅಪ್ಲೋಡ್ ಆಗ್ತಾ ಇದೆ ಸುರ್ವೆ ನ್ಯೂಸ್ ಚಾನೆಲ್ ನಲ್ಲಿ ಕೂಡ. ಛಾಯಾಗ್ರಾಹಕರಾಗಿರೋ ರವಿ VF ಅವರು ಕೂಡ ವೇದಿಕೆ ಬರಬೇಕು. ರವಿ VF. ಹೋಗ್ತೀವಿ ಸುಮಿತ್ ಅವರು ವೇದಿಕೆ ಬರಬೇಕು. ಹಾಗೆ ರಾಜಣ್ಣ ಅವರು ಕೂಡ, ನಯನ ಸಿಬ್ಬಂದಿ ವರ್ಗ 4 ದಿನದ ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟಿದ್ದಾರೆ.